हरः ॐ तत्सत्परब्रह्मणे नमः। श्रीगणपति शारदा श्रीगुरुभ्यो नमः। श्री सद्गुरु शुद्धलिङ्गयतिवरेण्यं भासुरयोगिकुलतिलकनं पाशाष्टकदिं पुदिवनररुद्धरिपनं सोऽसुतिहमानसदिं भजिपेन जय मंगलम जय नमः पार्वतीपतये शिव हर हर महादेव। राजाधिराज सद्गुरुनाथ शुद्धलिंगेश्वर महाराज की जय। साधु संत महाराज की जय। श्री गुरुदेव दत्त परम पूज्यರಿತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತ ಕೋಟಿ ಧೀರದ ಮತ್ತು ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ನಂದೀಶ್ವರಪುರದ ವರಕಮರಿ ಮಠಕ್ಕೆ ಆಗಮಿಸಿ ಮಂಗಲಮಯವಾಗಿರ್ತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿ ಈ ಭಾದ್ರಪದ ಮಾಸದಲ್ಲಿ ಕೂಡ ಸದ್ಗುರುವರ 9ನೇ ಅಧ್ಯಾಯನ 9ನೇ ಭಾಗ ಸ್ವೀಕಾರ ಮಾಡಿಕೊಂಡು ಭಾದ್ರಪದ ಮಾಸದಲ್ಲಿ 10ನೇ ಭಾಗದ ವಿಷಯವನ್ನು ಕೂಡ ಶ್ರವಣ ಮಾಡುವ ಸದಪೇಕ್ಷಗಳಂತವರೆಗೆ ಆಗಮಿಸಿರ್ತಕ್ಕಂಥ ಸರ್ವ ಸದ್ಭಕ್ತರ ಸದುಹೃದಯಕ್ಕೆ ಸಾಕ್ಷಿಭೂತ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾಗಿ ನಮಿಸಿ ಶ್ರಾವಣ ತಿಂಗಳ ಮುಗಿದ ನಂತರ ಭಾದ್ರಪದ ಟಿಕೆಟ್ ತೆಗಿಸಿರಲ್ಲ ನೋಡ್ಬೇಕು. ಟಿಕೆಟ್ ಕಂಡಕ್ಟರ್ ತೋಲಿ ಅಂದ್ರೆ ಅದರ ಅಭಿಪ್ರಾಯ ಏನು, ಮನೆಯೊಳಗೆ ಮಾಡ್ರಿ ಕೆಲಸ ಆಯ್ಕಿತ್ತು ಸುಮ್ಮನೆ ಬಂದೀವು ತನ್ಕೋತಿತ್ತು ಅವ್ರು ಟಿಕೆಟ್ ತೆಗ್ಸಲ್ಲ. ಹಂಗೆ ಟಿಕೆಟ್ ಪಕ್ಕ ಇರಲಿ. ಹಳೆ ಕಾಲದೊಳಗೆ ಟಿಕೆಟ್ ತೆಗಿಸಿದ್ರಿ ನಮ್ಮ ಹಳೆ ಬಳಗೆ ಗುರುತು ಹಾಕಿದ್ದಿಲ್ಲ. ಈಗ ಭಾಳ ಬೆರಿಕತ್ತಾರೆ, ಹುಷಾರಿರ್ತಾರೆ. ನಿಮಗೆ ಗುರ್ತಿರ್ಬೇಕು, ನೀವು ಮಾಡಿರ್ಬೇಕು. ಅದು ಟಿಕೆಟ್ ತೆಗ್ಸಿದ್ರಿ, ಟಿಕೆಟ್ ತೆಗಿಸಿ ನೀವು ಹಿರಿಯರು ನೋಡಿದಿರಿ, ರೊಕ್ಕ ಕೊಟ್ಟು ಟಿಕೆಟ್ ತೆಗ್ಸಿದ್ರಿ, ತೆಗೆದ್ರೆ ಕಿಟಕಿಯಿಂದ ಹೊರಗೆ ಸುಮ್ಕೋದು ಮಾಡ್ತಾರಲ್ಲ ಹಿಂದಿನ ಕಾಲಕ್ಕೆ ರೀ. ಅದು ಆ ಟಿಕೆಟ್ ಇರಬೇಕು, ಇದಕ್ಕೆ ತೆಗಿಸ್ಯಾರಿಗೆ ಗೊತ್ತಿಲ್ಲ ರೀ. ಸುಮ್ಮನೆ ರೊಕ್ಕ ಕೊಡ್ದು ಟಿಕೆಟ್ ಮುಗಿತಕ ಇಳಿತಕ ಇರ್ಲಿ ಅನಿಸಿಲ್ರಿ. ಅಂದ್ರೆ ಅದೇ ಮಾಡೋಕ್ಕಾಗದ ಹೆಂಗೆ ಆಗಿನ ಬಳಗದ ಈ ರೊಕ್ಕ ಇದ್ದು ಅವ್ರು ಕಟ್ತು ಅವ್ರು ಇದಕ್ಕಾಗದು ಕೊಟ್ರಪ್ಪ ಕಾದ ಅದೇನು ಮಾಡೋದು ಕಿಟಕಿಯಿಂದ ಹೋಗಿದ್ದು ಭಾಳ ಮಂದಿ ಹೋಗ್ತಾರೆ. ಭಾಳ ದಿವಸದಿಂದ ಭಾಳ ಹೋಗ್ತಾರೆ. ಅದಕ್ಕೆ ಅಲ್ಲಿ ಟಿಕೆಟ್ ಒಯ್ಯವರೆಗೆ ಇಳಿದ್ರೆ ಮತ್ತೊಂದು ಬಸ್ ಬರ್ತೀವಿ. ಇದ್ದೂರು ಅವ್ರು ಯಾರು ಸೈಕಲ್ ಮಾಡ್ಕೊಂಡು ತಂದು ಬಿಟ್ಟಾರು, ಇಲ್ಲಿ ಟಿಕೆಟ್ ತೆಗೆಸ್ಕೊಂಡ್ರೆ ಅಂದ್ರೆ ಭಾಳ ಬಿಗಿಯಾಕತಿ. ಇಲ್ಲಿ ಟಿಕೆಟ್ ಕಾಯ್ಕೋರಿ. ಅಂದ್ರೆ 10ನೇ ಭಾಗ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿತ್ಯಾಸನ ಮಾಡಬೇಕು. ಮೋಕ್ಷಪ್ರದವಾಗಿರ್ತಕ್ಕಂಥದ್ದು ಬ್ರಹ್ಮಜ್ಞಾನ ಅಂದ್ರೆ ಎಲ್ಲರಿಗೆ ಯಾರಂದಾಗಲಿ. ಆದಮೇಲೆ ನಾವು ಶ್ರವಣ ಮಾಡ್ತಕ್ಕಂಥ ಹೊಸದಾಗಿ ಬಂದಿರ್ತಕ್ಕಂಥವ್ರಿಗೆ ಮಠದೊಳಗೆ ಯಾವ ಗ್ರಂಥ ನಡೆದವ್ರು ಗುರುತಾಗಬೇಕಲ್ಲ. ಇಲ್ಲಿ ಪರ್ಯಂತ ಹೇಳ್ತಕ್ಕಂಥ ಶ್ರೀಮದ್ ಭಗವದ್ಗೀತಾ ಗ್ರಂಥವನ್ನು ಹೇಳಿದ್ದೀವಿ. ಅದ್ರ ವಿಷಯವನ್ನು ಇಲ್ಲಿ ನಾವು ದಿನಾಲು ಮಠದೊಳಗೆ ನಡೆದಿರ್ತಕ್ಕಂಥ 10ನೇ ಭಾಗ. ಆ ಭಾಗದ ಹೆಸರೇನದ ರೀ? ಯಾರ ಚರಿತ್ರದು? ಯಾರ್ದು? ಅಪ್ಪ ಅವ್ರದ್ದು. ಯಾರ ಚರಿತ್ರದು? ಅಪ್ಪ ಅವ್ರದ್ದು. ಇದು ಗ್ರಂಥದ ಹೆಸರೇನದ ರೀ? ಗ್ರಂಥ ಹೆಸರು ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರಮ ಗ್ರಂಥ ಹೆಸರು. ಇದರೊಳಗೆ ನಾವೀಗ 10ನೇ ಭಾಗದ ವಿಷಯವನ್ನು ಶ್ರವಣತಕ್ಕಂತ ಇದ್ದೀವಿ. ಆದಮೇಲೆ ಹತ್ತನೇ ಭಾಗದ ವಿಷಯವನ್ನು ಶ್ರವಣ ಮಾಡ್ತಕ್ಕಂತ ಇದ್ದೀವಿ. ಇಲ್ಲಿ
2ನೇ ಅಧ್ಯಾಯ ಪ್ರಾರಂಭದ ಇವತ್ತು. ಸದ್ಗುರುನಾಥ, ಈ ಭಾನಾಮತಿಯಿಂದ ನನ್ನನ್ನು ರಕ್ಷಿಸಿರಿ ಅಂತ. ಎಂದರೆ ಸದ್ಗುರುನಾಥ, ಈ ಭಾನಾಮತಿಯಿಂದ ನನ್ನನ್ನು ರಕ್ಷಣೆ ಮಾಡಿರಿ ಸದ್ಗುರುನಾಥ. ಒಬ್ಬರು ಸತಿಪತಿಗಳು ಕೂಡ್ಕೊಂಡು ಮಠಕ್ಕೆ ಬಂದಾರ. ಸದ್ಗುರು ಸನ್ನಿ ಅಪ್ಪ ಇದ್ದಾರೆ, ಸಿಂಧೂರು ಮಠದಿದ್ದಾರೆ. ಎಲ್ಲಿದ್ದಾರಪ್ಪ ಅವರು? ಸಿಂಧೂರು ಮಠದಲ್ಲಿದ್ದಾರೆ. ನಾವು ಕೂಡ ಅಲ್ಲೇ ಹೋದಿವಿ, ಒಮ್ಮಿಂದೊಮ್ಮೆ ಹೋಗಿಬಿಟ್ಟಿವಿ. ಸಿಂಧೂರು ಮಠದಲ್ಲಿ ಪರಮ ಪವಿತ್ರ ಇರತಕ್ಕಂಥ ಒಂದು ದಿವ್ಯ ಸ್ಥಾನ. ಸದ್ಗುರಲ್ಲಿ ವಾಸ ಮಾಡಿದ್ದಾರೆ. ಪೂರ್ವದಲ್ಲಿ ಕಪಿಲ ಋಷಿಗಳು ತಪಸ್ಸು ಮಾಡ್ತಕ್ಕಂಥ ಸ್ಥಾನ ಕೂಡ. ಅಂತಲೇ ಆನಂದವಾಗಿ ವಾಸ ಮಾಡ್ತಾ ಇದ್ದಾರೆ. ಭಾಳ ಸುಂದರ ಇರ್ತಕ್ಕಂಥ ಶ್ರೀ ಕ್ಷೇತ್ರ. ಈಗ ಅದೆಲ್ಲ ಇಲ್ಲ. ಈಗ ನೋಡ್ತೀವಿ ಅಂದರೆ ಅಷ್ಟೆಲ್ಲ ಅನುಕೂಲ ಇಲ್ಲ. ಈಗ ಇತ್ತಿತ್ತು ಮತ್ತು ನೀರು ತುಂಬಿ ಈಗ ಮತ್ತು ಅನುಕೂಲ ಇದು. ಈಗ ನಮ್ಮಲ್ಲಿ ಒಳಗೆ ಹೋಗಿದ್ರು, ನಮ್ಮ ಪಾಟೀಲ್ ಹೋಗಿದ್ರು, PB ಪಾಟೀಲ್ರು. ಮತ್ತು ಅಲ್ಲಿ ಮೊಬೈಲ್ದಾಗ ಬಿಟ್ಟಿದ್ರು ಶೆಟ್ರ್ ಅಂತ ಹೇಳಿದ ಧನರಾಜ್ ಏನು ಹೆಸರು ಅದಾವ್ರಿ, ದಾನಿಶ್ ಶೆಟ್ರು. ನಮ್ಮ ಮಠದ ಮುಂದೆ ಬೋರ್ ಹಾಕ್ಸಿದ್ರು. ಅದ್ರೊಳಗಿನ ನೀರು ತುಂಬಿ ಮೋಟ್ರ್ ಚಾಲು ಇಲ್ಲ, ತಂದ ತಾನ ಹೊರಗೆ ಬಿದ್ದು ಹರ್ಕೊಂಡು ಹೊಟ್ಟ ನೀರು. ಅಷ್ಟು ನೀರು ಮಳೆ ಸಾಕಷ್ಟಾಗಿದೆ, ಅನುಕೂಲ. ಅದು ನೋಡ್ಲಿಕ್ಕೆ ಸುಂದರದಿ. ಆದರೆ ಆಗಿನ ಗಿಡಗಳಿಲ್ಲ. ಈಗ ಮತ್ತೆ ಪತ್ರೆ ಗಿಡ, ರುದ್ರಾಕ್ಷಿ ಗಿಡ, ಮತ್ತು ಬೇರೆ ತೆಂಗಿನ ಗಿಡಗಳು ಈಗ ಮತ್ತೆ ಹಚ್ಚಾರಿ. ಮತ್ತು ಮುಂದಿನ ಕಾಲದ ಅದು ಅನುಕೂಲ ಆಗ್ತಕ್ಕಂಥ ಆಗ್ತದೆ. ಅಲ್ಲಿ ಮಠ ಕೂಡ ಕಟ್ತಕ್ಕಂಥ ಆಗ್ತದೆ. ಈಗ ನೋಡ್ರಿ ಅಷ್ಟಿಲ್ಲ ವೈಭವ. ಆಗ ಭಾಳ ಚಂದ ಇರ್ತಕ್ಕಂಥದ್ದು ಇರ್ತಿತ್ತು, ಭಾಳ ಒಳ್ಳೆಯದಿತ್ತು. ಹೀಗೆ ಸದ್ಗುರು ಆನಂದವಾಗಿ ತಮ್ಮ ಸ್ತ್ರೀ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಬೆಣ್ಣವಳಿಗೆ ಭಾಳ ತ್ರಾಸಾಗಿದೆ. ಒಬ್ಬರು ಸ್ವಾಮಿಗಳಿದ್ರಿ, ಹಿರೇಮಠದ ಸ್ವಾಮಿಗಳು. ಒಬ್ಬರು ಸ್ವಾಮಿಗಳಿದ್ರು. ಯಾವ ಮಠ ರೀ? ಮತ್ತು ಹಿರೇಮಠ ಅಂದ್ರೆ ನೋಡೇ ನೋಡ್ಬೇಕು ನಮ್ಮ ಕಡೆ ಅಂತ. ಅವ್ರು ಬೇರೆ ಏನು ಓದಾಗ್ತಾರೆ, ಬರೀ ಆಗ್ತಾರೆ, ಹೇಳೋ ವಿಷಯ ಬರೀತಾರೆ. ಒಬ್ಬರು ಸ್ವಾಮಿಗಳಿದ್ರು. ಅವ್ರ ಹೆಸರು ಕಾಡೇ ಸ್ವಾಮಿಗಳು. ಹೆಸರೇ ಬರ್ಕೊಳ್ರಿ, ಬರೀದಾರ. ಅವ್ರ ಹೆಸರೇನು ರೀ? ಅವ್ರ ಹೆಸರ ಏನು ರೀ? ಅವ್ರ ಹೆಸರೇ ಕಾಡು. ಅದು ಮಠದ ಹೆಸರ, ಅವ್ರ ಮಠದ ಹೆಸರು ನಮ್ಗೆ ಗುರ್ತದ ರೀ. ಹೇಳ್ಬಾರ್ದು, ಹೇಳ್ರಿ ಅಲ್ಲಾಗ್ತದೆ. ಅವ್ರು ಬಂದು ಒಳಗೆಲ್ಲ ಬಂದಿರೋ ಸಲ ನಾವು ಮಠಕ್ಕೆ ಬಂದಿರಲಿ. ನಾವು ಇವ್ರಾಗ ತೋರಿಸಿಲ್ಲ. ನಮಗೆ ಒಂದು 3 ವರ್ಷ ಇರ್ಬೇಕು. ನೋಡಿದ್ವಿ ಅಪ್ಪ ನಾವು ಇಂಥವ್ರವ್ರಿಗೆ ಹೇಳಿದ್ರು. ಬರೋಬ್ಬರಿ ಸಂತೋಷ ಅಂತ ಹೇಳಿ ನಾವು. ಮತ್ತು ಈಗಿನವ್ರು ಏನು ಮಾಡ್ತಾರೆ, ಮತ್ತು ಮಾಡಿದವ್ರು ಹಿಂದಿನವ್ರು ಮಾಡ್ತಾರಲ್ಲ. ಈಗಿನವ್ರು ಮತ್ತು ಅವರು ಇವ್ರ ಸಲ ಇವ್ರನ್ನೇ ನೋಡೋದು. ಕಾಡೇ ಸ್ವಾಮಿಗಳು ನಿನ್ನೆ ವಿಷಯ ಕೇಳಿದ್ರಿ, ಇದರೊಳಗೆ ಒಂದು ಭಾಗ ಕೇಳಿದ್ರಿ. ಈಗ ಮತ್ತೂ ಕೂಡ ಏನಾಯಿದ್ರಿ, ಒಬ್ಬರು ಸತಿಪತಿಗಳು ಬಂದಾರ. ಸತಿಪತಿಗಳು ಅವ್ರಿಗೆ ಹಾಗಾಗಿದ್ರು. ಭಾಳ ತ್ರಾಸ ರೀ. ಏನೋ ಮಾಟ ಮಂತ್ರ ಮಾಡ್ಯಾರ, ತೊಂದರೆ ಆಗಿದೆ, ತ್ರಾಸಾಗಿ ಅಪ್ಪೋರ ರಕ್ಷಣೆ ಮಾಡಿರಿ. ಮತ್ತು ಅವ್ನು ನಿಂಬೆಹಣ್ಣು ಅದು ಬಿಡೋದು, ಏನು ಮಾಡೋದು ಅಂದ್ರೆ ಅದು ನಿಂಬೆಹಣ್ಣು ಬಂದು ಬಿದ್ದು ಬಿಡೋದು, ಗೊಂಬೆಗಳು ಬರೋದು, ದಾರ ಬರೋದು, ಚೀಟಿ ಬರೋದು. ಅತಿ ತ್ರಾಸ ರೀ. ರಾಕ್ಷಸಗಳು ಕಣ್ಣಿಗೆ ಕಾಣ್ತಕ್ಕಂಥದ್ದು, ಬಂದು ಕುತ್ತಿಗೆ ಸಿಗ್ತಕ್ಕಂಥ ಏನು ಆಗಿ ಭಾಳ ತ್ರಾಸಾಗ್ಯಾರ. ಹಾಗೆ ಅಪ್ಪವ್ರು ಮಠಕ್ಕೆ ಬಂದಾರೆ. ಮಠಕ್ಕೆ ಬಂದು ಅಪ್ಪವ್ರ ಕಾಪಾಡ್ರಿ, ಅಪ್ಪವ್ರ ನಾ ಸಾಯ್ತಾ ಇದ್ದೀನಿ, ನಿಂಬೆಹಣ್ಣು ಬಂತ್ರಿ ಅಪ್ಪವ್ರ ಬಡಿತ್ರಿ, ಅಪ್ಪವ್ರ ಗೊಂಬೆ ಬಂದ್ರಿ ಅಪ್ಪವ್ರ ರಾಕ್ಷಸ ಬಂದ್ರಿ ಅಪ್ಪವ್ರ, ನಾನು ಕುತ್ತಿಗೆ ಸಿಗ್ಲೈತದ, ಇನ್ನೊಂದು ಉಳಿದಿಲ್ಲಪ್ಪವ್ರ, ಅಪ್ಪವ್ರ ಮುಗಿದ್ರು ಅಂದ ಅಪ್ಪವ್ರ ಅಂತ ಚೀರಿ ಹೆಣ್ಮಗಳು ಕೆಳಗೆ ದಪ್ಪಂತ ಬೀಳಿಗೆ ಹೋದ್ರಿ. ಅಲ್ಲಿ ಅವ್ರ ಪತಿಯವರಿದ್ರು, ಹಿಡಿದ್ರು. ಅಪ್ಪವ್ರು ಆಶೀರ್ವಾದ ಮಾಡಿ, ಮತ್ತೆ ಅಭಿಮಂತ್ರಿಸ್ರಿ, ಆಶೀರ್ವಾದ ಮಾಡ್ರು. ಏನು ಕೆಳಗೆ ಬಿದ್ರಲ್ಲ, ಗಪ್ಪಾಗಿ ಹೋಗ್ಬಿಟ್ರು. ಹೋಗ್ಬಿಡ್ತು. ಅಷ್ಟು ತ್ರಾಸಾಯಿತು, ಮುಗಿದೋತು. ಗುರುಳ ಕೃಪಾಶ್ವರ ಭಾಳ ದೊಡ್ಡದಿರ್ತದೆ. ಕರುಣಾಂಬೆರ ಗುರುಳು ಅವರಿಗೆ ಅಪ್ಪವರು ಪುನಃ ಆಶೀರ್ವಾದ ಮಾಡಿದ್ರಿ. ತಮ್ಮ ದೇಹವನ್ನು ತ್ಯಾಗ ಮಾಡಿರ್ತಕ್ಕಂಥ ಹೆಣ್ಮಗಳು ಮರಳಿ ಸಜೀವಾದರೆ. ಮತ್ತು ಸಜೀವಾದಂಥ ಅಪ್ಪವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಅವ ಪತಿದೇವ್ರ ಅವರೇ ಬಿದ್ದು ಕೂಡಲೇ ಭಾಳ ತ್ರಾಸು ಮಾಡ್ಕೊಂಡ್ರಿ. ಈಗ ಸಜೀವಾಗೋದು ಸುಲಭ ಆಯಿತು. ಭಾಳ ತ್ರಾಸು ಮಾಡ್ಕೊಂಡಪ್ಪವ್ರ, ನಾ ಏನು ಮಾಡಲಿಪ್ಪವ್ರ, ನೋಡಿ ನನ್ನ ಮಗಳು ಹೇಗೆ ಹೇಳಿಕತ್ತಾರ, ನನ್ನ ಮಕ್ಕಳು ಕೇಳಿ ಹೇಳೋದು,
ಅದು ಹೀಗೆ ರಕ್ಷಣೆ ಮಾಡ್ಯಪ್ಪ ಅವ್ರ ರಕ್ಷಣೆ ಅವ್ರು ಹೇಳ್ತಾರೆ. ಅವರು ಅತಿ ತ್ರಾಸ ಅವರು ಹೇಳಾಕ್ತಿದ್ರು ಅವರು. ಅಪ್ಪವ್ರ ನನಗೆ ಹೋಗ್ಬೇಕು ಅಪೇಕ್ಷೆ ಇಲ್ಲಪ್ಪ ಅವ್ರ, ನನ್ನ ಮಕ್ಕಳ ರಕ್ಷಣೆ ಏನದು ಹೇಗೆ ಯಾರು ಮಾಡ್ತಾರೆ? ಹಸಿದುಕೊಂಡು ನನ್ನ ಮಕ್ಕಳು ಇನ್ನೊಬ್ಬರ ಮನೆ ಮುಂದೆ ಹೋಗಿ ಹಸಿವು ಅಂತಂದ್ರೆ ಯಾರು ಜೋಪಾನ ಮಾಡ್ತಾರಪ್ಪ ಅವ್ರ? ನನ್ನ ಮಕ್ಕಳನ್ನ ರಕ್ಷಣೆ ಮಾಡೋಕು, ಮೊಮ್ಮಕ್ಕಳನ್ನ ರಕ್ಷಣೆ ಮಾಡೋಕು ನನಗೆ ಬಿಟ್ಟು ಹೋಗಿ ಮನುಷ್ಯಲ್ಲ ಅಪ್ಪವ್ರ. ಕಾಪಾಡ್ರಿ ಕಾಪಾಡ್ರಿ ಅಪ್ಪವ್ರ, ಕಾಪಾಡ್ರಿ ಅನ್ನುವಷ್ಟರೊಳಗೆ ದೇಹತಾಗಿ ಹೋಗಿಬಿಡ್ತು. ಕೊನೆಗೆ ಗುರು ಕೃಪಾಶ್ವರ ದೊಡ್ಡದು ದೇಹ ತ್ಯಾಗ ಮಾಡಿದವರು ಕೂಡ ಅಪ್ಪ ಏನು ಮಾಡಿದ್ರಿ? ಮರಳಿ ಆಶೀರ್ವಾದ ಮಾಡಿದರು, ಸಜೀವಾದರು. ಇದನ್ನು ನಿನ್ನೆ ಕೇಳಿರಿ ನೀವು. ಅವ್ರ ಸ್ವಾಮಿಗಳು ಅಲ್ಲಿ ಕಾಡೇಶ್ವರ ಸ್ವಾಮಿಗಳು ಮಾಡಿರಿ, ಅವ್ರ ಹತ್ರ ಒಂದು ಸಾಧನೆ ಅದ, ಅದು ಅಂಜನ ಅಂತ ಹೇಳಿದ, ಅಂಜನ ಅಂತ ಹೇಳಿ ಅದ್ರ ಕೂತ್ಕೊಂಡು ಈಗ ತಮ್ಮ ಗೆಳೆಯರು ಕರ್ಕೊಂಡು ನೋಡ್ತಿರೋದು, ನೋಡತ್ತಿರೋರು. ನೋಡು ಈಗೂ ಕೂಡ ಹೇಗಾಯಿತು, ಈ ಸದ್ಯ ಯಾರ್ದಾರು ನೋಡಲ್ಲಿ ನೋಡು, ನಾವು ಇಲ್ಲಿಂದ ಏನೇನದ ನೋಡು, ನಾನು ಮಾಟ ಮಂತ್ರ ಮಾಡಿದ್ದೇನೆ. ತನ್ನ ಗೆಳೆಯನ ಹೇಳ್ತಾನೆ ರೀ, ನಾನು ಮಾಟ ಮಂತ್ರ ಮಾಡಿದ್ದೇನೆ. ಈಗ ಆ ಹೆಣ್ಣುಮಗಳು ಸಾಯಬೇಕಾಗಿತ್ತು. ನಾನು ಮಾಡಿರ್ತಕ್ಕಂಥದ್ದನ್ನು ಚಲೋ ಮಾಡಿಸ್ಕೋಬೇಕು, ಬರಬೇಕಾಯ್ತು ನಮ್ಮ ಕಡೆ, ಬರಲಿಲ್ಲ ಅಂದ್ರೆ ಸಾಯಬೇಕಾಗಿತ್ತು. ನಮ್ಮ ಕಡೆ ಮರಳಿ ಚಲೋ ಮಾಡಿಸ್ಕೋಲಿಕ್ಕೂ ಬರಲಿಲ್ಲ. ಬಂದಿದ್ರೆ ಅವ್ರು ಹಣ ಸಿಗ್ತಿತ್ತು, ಅದು ಕೆಟ್ಟದ್ದು ಮಾಡಿಬಿಡಿದ್ರಿ. ಮತ್ತು ಯಾರು ಚಲೋ ಅರ್ಥ ಹುಡುಕಾಡ್ಕೊತ ಹೋಗ್ಬೇಕು. ಹೋದ ನಂತರ ಅವ್ರು ಸಿಕ್ಕರು ಇಂಥದ್ದು ಇದಾರ್ಥ ಹೇಳಿ ಅಲ್ಲಿ ಹೋಗೋದು, ಚಲೋ ಮಾಡಿಸ್ಕೊಂಡು ರೊಕ್ಕ ಕೊಡಿದ್ರಿ. ನನಗೆ ಹಣನೂ ಬರಲಿಲ್ಲ, ಮಾಟ ಮಂತ್ರ ಮಾಡಿದ್ದು ಆರಾಮಾಗಿಬಿಡ್ತು. ಯಾರಿಂದ ಮತ್ತು ಬಾಯಲ್ಲಿ ನೋಡಲಿ ಯಾರ್ದಾರು ಅವ್ರು ಹೇಳಿದ್ರು. ನಿನ್ನೆ ಹೇಳೇನಲ್ರಿ, ಅಲ್ಲಿದ್ದವರು ಯಾರೂ ಅಲ್ಲ, ಇದು ಸಿಂಧೂರು ಉಮ್ರಾಣಿಗಳ ಮಧ್ಯದಲ್ಲಿರ್ತಕ್ಕಂಥ ಹಿರೇಹಳ್ಳ ಬಿಲ್ಲುವನ ಪತ್ರಿವನ. ಆ ಪತ್ರಿ ಒಳಗೆ ಸಿದ್ಧಲಿಂಗೇಶ್ವರ ಗುರು ಅಂತ ಹೇಳಿದ್ರೆ ಅವರೇ ಇವರು. ಅದ್ರೊಳಗೆ ನೋಡಿ, ಅವರೇ ಇವರು. ಅಲ್ಲಿ ಮಠಕ್ಕೆ ಹೋಗಿದ್ದಾರೆ. ಅವ್ರು ಹೇಳ್ತಾರೆ, ನೋಡು ಅಲ್ಲಿ ಹೋದರು. ಆ ಹೆಣ್ಣುಮಗಳು ನನ್ನ ಮಾಟ ಮಂತ್ರದಿಂದ ಏನಾದ್ರು ನಿಂಬೆಕಾಯಿ ಕಳಿಸಿಕೊಳ್ಳೆ ಹೋಗಿ ಬಡಿತು. ಪಿಶಾಚ ಬಂದು ಬ್ರಹ್ಮ ರಾಕ್ಷಸ ಬಂತು. ಏನು ಮಾಡ್ತದೆ, ಕುತ್ತಿಗೆನ ಹಿಸಿಗೆ ಬಿಡ್ತು, ಸತ್ತೋದಳು. ಆದ್ರೆ ನನ್ನ ವೈರಿಗಳ ಸ್ಥಾನದಲ್ಲಿ ಇದ್ದುಕೊಂಡು ನನ್ನನ್ನು ವಿರೋಧ ಮಾಡಿ ಅವರು ಬದುಕಿಸಿ ಜೀವಂತ ಮಾಡಿಲ್ಲ. ಜೀವಂತ ಮಾಡಿ ಸಿದ್ಧಲಿಂಗೇಶ್ವರಗಳು ಸ್ವತಃ ನಾ ಹೋಗ್ತಾ ಇದ್ದೀನಿ, ಅಲ್ಲಿಗೆ ಸ್ವತಃ ನಾ ಹೋಗ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಏನಂತ ಸಿದ್ಧಲಿಂಗೇಶ್ವರ ಗುರುಗಳೇ, ಇದರಲ್ಲಿ ನೀವು ಭಾಗವಹಿಸ್ಲಿಕ್ಕೆ ಹೋಗ್ಬೇಡ್ರಿ, ನಾವೇನು ಬೇಕಾದ್ ಮಾಡ್ತೀವಿ ನೀವು ಅವ್ರಿಗೆ ಆರಾಮ ಮಾಡಿ. ನಾನು ಹಣ ಬರಲಿ ತಗೊಂಡು ನಾವು ಮಾಡಿದ್ದು, ನಿಮ್ಮ ಹತ್ತಿರ ಬಂದ್ರೆ ನೀವು ಆರಾಮ ಮಾಡ್ತಾಯಿದ್ರಿ. ನನಗೆ ಬರಬೇಕಾದಂಥ ಆದಾಯ ಬರ್ತಾಯಿಲ್ಲ, ಇದ್ರೊಳಗೆ ನೀವು ಕೈ ಹಾಕ್ಬಿಟ್ಟು ಹೋಗಿ ಸ್ವತಃ ಹೇಳ್ತಾಯಿದ್ರಿ. ಕೇಳಿದ್ರೆ ಕೇಳಿದ್ರೆ ಒಂದು ಸಲ ಅವ್ರನ್ನೇ ನೋಡಿ ಬಿಡ್ತಾಯಿದ್ದೀನಿ ನಾನು ಮಾಟ ಮಂತ್ರದಿಂದ. ಯಾರನ್ರಿ? ಅಪ್ಪ ಅವ್ರನ್ನ ನೋಡಿ ಬಿಡ್ತಾಯಿದ್ದೀನಿ. ಹೇಳಿದ್ರಿ ಅಷ್ಟೇ ಅಲ್ಲ, ಸ್ವತಃ ಬ್ರಹ್ಮದೇವರು ಬಂದರೂ ಕೂಡ ವಿರೋಧ ಮಾಡಿ ಬ್ರಹ್ಮದೇವರು ಬಿಡೋದಿಲ್ಲ ನಾನು. ಅಂಥ ಶಕ್ತಿ ಅದು ನಲ್ಲಿ. ಬ್ರಹ್ಮದೇವರು ಬಂದರು, ಬ್ರಹ್ಮದೇವ್ರನ್ನ ಬಿಡೋದಿಲ್ಲ. ಅದು ಅವ್ರು ಹೇಳಿದ ಮಾಡಬಾರ್ದ್ರಿ ಸ್ವಾಮಿಗಳ, ನೀವು ಜಂಗಮರಿದ್ರಿ, ಹಿರೇಮಠದವ್ರಿದ್ರಿ, ಕಿರೇಮಠ ಅಲ್ಲ. ಅವ್ರು ಮಹಾತ್ಮರು, ಸನ್ಯಾಸಿಗಳು, ಭಗವಂತನ ಅವತಾರ ಅವರು. ಅಂಥವ್ರು ವಿರೋಧ ಮಾಡ್ತಕ್ಕಂಥದ್ದು ಸರಿಯಲ್ಲ. ಸೂರ್ಯನ ಎದುರಿಗೆ ಅರಳಿ ಹೋದ್ರೆ ಏನು ಸುಟ್ಕೊಂಡು ಹೋಗ್ತಲ್ಲ, ಕತ್ತಲೆ ಹೋದ್ರೆ ಇರ್ತದೆ. ಶಿವದ ಎದುರಿಗೆ ಮೊಲಗಳು ಹೋದಂದ್ರೆ ಅರಣ್ಯ, ಅಗ್ನಿ ದಾವಾನಂದ ಎದುರಿಗೆ ಅರಣ್ಯ ಅಲ್ಲಿ ಎದುರಿಗಿದ್ರೆ ಎಲ್ಲ ಹೇಗೆ ನಾಶ ಹೋತಲ್ಲ. ಹಾಗಂತ ಪ್ರಸಿದ್ಧ ಇರ್ತಕ್ಕಂಥ ಭಗವಂತನ ಅವತಾರ ವಹಿಸಿದ್ರು ಅವ್ರನ್ನ ಎದುರಿಸ್ತಕ್ಕಂಥದ್ದು ಯೋಗ್ಯ ಅಲ್ಲ. ಅವ್ರ ಕಡೆ ನೀವು ಹೋಗ್ಲಿಕ್ಕೆ ಹೋಗ್ಬೇಡ್ರಿ, ನೀವೇನು ಅವ್ರನ್ನ ವಿರೋಧ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅವರು ಕಷ್ಟದಲ್ಲಿ ಕೂಡ ತ್ರಾಸನ ಇದ್ದ, ನಿಮ್ಗೆ ಹೀಗೆ ಮಾಡ್ತಾರೆ ಏನು ಗೊತ್ತಿಲ್ಲ ಅವ್ರಿಗೆ. ಅವ್ರ ಮುಂದೆ ತ್ರಾಸಾದಾಗ ಅವರು ದೇಹ ತ್ಯಾಗ ಮಾಡಿದವ್ರನ್ನ ಅವರು ಸಜೀವಗೊಳಿಸಿದ್ದಾರೆ. ಕರುಣಾಮಯ ಮಹಾತ್ಮರವರು. ನಿಮ್ಮ ಸ್ವಾರ್ಥಗೋಸ್ಕರ ಅವ್ರಿಗೆ ಕರುಣೆ ಕಷ್ಟ ಕೊಡ್ತಕ್ಕಂಥದ್ದು ಯೋಗ್ಯ ಅಲ್ಲ ಅಂತ ಹೇಳಿದ್ರೆ, ಬೇಕಾದ ನೀನು ಹೇಳ್ತೀರ. ನಾನು ಹೇಳಿ ನೋಡ್ತಾ ಇದ್ದೀನಿ, ಹೇಳಿ ನೋಡಿದ್ರೆ ಕೇಳ್ತಾರೆ, ಕೇಳಿಲ್ಲ ಅವ್ರನ್ನೂ ಒಂದು ಕೈ ನೋಡ್ಕೊಂಡು ಬಿಡ್ತಾ ಇದ್ದೆ ಅಂತ ಹೇಳಿದ್ರು. ಯಾರ್ರಿ? ಕಾಡೇ ಸ್ವಾಮಿಗಳು. ಹೆಸರು ಹಿಡಿಯಾಗ ಸ್ವಲ್ಪ ನೋಡ್ಕೊಂಡಿರ್ತಾರೆ ಯಾರ್ರಿ? ಹೆಸರೇ ಕಾಡೆ ಅಂದ್ರೆ ನಾನು ಹೆಸರೇ ಕಟ್ಟಿನ ಕಾಡ ಮಾತಾಡೋರು. ಅದಕ್ಕೆ ಮೃತ್ಯುಂಜಯದ ಹೆಸರು ಮತ್ತು ಪಾಡು ಯಾರು ಸಾಯ್ತಂತ ಅವರು ರಕ್ಷಣೆ ಮಾಡ್ತಕ್ಕಂಥ ಇರ್ತದೆ. ಹೆಸರು ಬಸ್ಸಿಗೆ ಬೋರ್ಡ್ ಇರ್ತಾರಲ್ಲ, ಏನು ಬೋರ್ಡ್ ಇರ್ತದೆ ಮೇಲೆ ಬರ್ತದೆ, ಅಲ್ಲಿ ಹೋಗ ಬೇರೆ ಕಡೆ ಹೋಗ್ಯಾರ ಅವು, ಅಲ್ಲಿ ಹೋಗ. ಮತ್ತು ಕಾಡಯ್ಯ ಅಂತ ಹೆಸರು ಇಟ್ಟಾರೆ.
ಎಲ್ಲರೂ ಕಾಡಿ ಕೊನೆಗೆ ಬ್ರಹ್ಮದೇವ್ರು ಬಂದರು ಬಿಡುದಿಲ್ಲ. ಇವ್ರು ಅಪ್ಪರ್ದಾರಲ್ಲೂ ಹೇಳ್ರಿ ಕೇಳ್ರಿ ಕೇಳ್ತಾರೆ ಕೇಳಿ ಅವರು ಒಂದು ಕೈ ನೋಡೇ ಬಿಡ್ತಾನು ಕಾಡೇ ಬಿಡ್ತಾನು ನೋಡಿ ಹಾಗೇ ಬಿಡ್ಲಿಕ್ಕೆ. ಒಮ್ಮೆ ಶನಿದೇವ್ರು ರೀ ಹನುಮಂತವ್ರು ತರ ಹೇಳಿ ಹನುಮಂತೇವ್ರಿ ಹೇಳ್ರಿ ಏನದು ಈಗ ಎಲ್ಲರೂ ಕಾಡೀವ್ರಿ ಮತ್ತು ನಂಬರ್ ನಿಮ್ಮದ ಬಂದತ್ರಿ ಅನ್ನೋದು ಯಾರು ಹನುಮಂತವ್ರಿಗೆ ಅವ್ರದಂತ ಮರಾಯ ನನ್ನೇನು ಕಾಡ್ತೀನಿ ನಾನು ಬಿಟ್ಬಿಡು ನೀ ಏನು ಮಾಡ್ತೀನಿ ಮಾಡ್ಕೋತಾವು ನಾನು ಶ್ರೀರಾಮ ದೇವ್ರು ನಾಮಸ್ಮರಣ ಮಾಡ್ತಕ್ಕಂಥವ್ನ ನನ್ನ ಮುಂದೆ ನೀನು ಏನಾಗೋದಾಗ ನಾನು ಗುರುಳಿಂದ ದೊಡ್ಡವ್ರದವ್ರು ಏನಾಗೋದಿಲ್ಲ ಸುಮ್ಬಿಡು ನೀನು ಹೋಗ್ಬಿಡು ನೀನು ಪಾಲಿಗೆ ನನಗೆ ಎಲ್ಲರೂ ಬೈತಾರೆ. ಎಲ್ಲರೂ ಕಾಡಿದ ಹನುಮಂತೇವ್ರ ಶನಿದೇವ್ರ ಹನುಮಂತೇವ್ರು ಬಿಟ್ಟರೆ ಅವ್ರು ಕಾಡ್ಲಿಕ್ಕೆ ನಮಗೆ ಮತ್ತು ಕೆಟ್ಟ ಹೆಸರು ಬರ್ತತಿಲ್ಲ ರೀ ನಮ್ಮ ಕೆಟ್ಟ ಹೆಸರು ಹೋಗ್ಬೇಕಲ್ಲ. ಆದ್ರೆ ನಿಮ್ಮನ್ನು ಕಾಡವ್ರು ಅವ್ರಂದ್ರು ಆಯಿತು ಎಂದು ಕಾಡ್ತೀರಿ ಇಂಥ ದಿವ್ಸ ಕಾಡ್ತಾನೆ ಹೇಗೆ ಕಾಡ್ತೀರಿ ಹೇಗೆ ಕಾಡ್ತಾನೆ ಆ ಕಾಡಾಗಿ ಗುರ್ತದೆ ಈಗ ನಾವು ಹೇಳೋದಿಲ್ಲ ಅದು ಆಯಿತು ಹೋಗೋದು ಅಂಥ ದಿವ್ಸ ಬಂತ್ರಿ. ಎಲ್ಲ ಕಡೆ ಎಲ್ಲಿ ಕಾಡ್ರಿ ಚಲೋ ಆಕತಿ ವಿಚಾರ ಮಾಡಿರಿ. ಹನುಮಂತೇವ್ರ ಹಣ್ಣು ತಿಂತಾರ ಮತ್ತು ಗಿಡದಾಗ ಹೋಗಿ ಒಮ್ಮೆ ಕೂಡ್ತಾರ ಮತ್ತು ಆನಂದ ಇರ್ತೈತಲ್ಲ ಮತ್ತು ಜಯರಾಮ್ ಶ್ರೀರಾಮ್ ಜೈ ಜಯರಾಮ್ ಮತ್ತು ಚಪ್ಪಾಳೆ ತಿರ್ತಾರೆ ಮತ್ತು ಈಗೆಲ್ಲ ಕೊಳೆ ಆಗ್ಬೇಕಲ್ಲ ತೊಂದರೆ ಆಗ್ಬೇಕಲ್ಲ ಹಾಗ ಮಾಡೋದು ತಂದು ಏನು ಮಾಡಿದ್ರಿ ಅವ್ರು ಹೇಳಿದ ದಿವಸ ಒಮ್ಮೆ ಕೈ ಒಳಗೆ ಹೀಗೆ ಸಣ್ಣ ಗುರು ಆಗೋತಾ ಎಷ್ಟು ದೊಡ್ಡ ಗುರು ಆಗಿಬಿಡ್ತಾರೆ ಹಂಗೆ ತುಂಬಿ ಹೆಚ್ಚಾಗಿ ಅಷ್ಟು ಮೇಲ್ಭಾಗ ಇತ್ತಾಗತ್ತ ಅಷ್ಟು ದೊಡ್ಡ ಗುರು ಆಗಿಬಿಡ್ತ್ರಿ. ಭಯಂಕರ ನೋವಿತ್ತು ಭಾರಿ ಆಯಿತು. ಅವ್ರು ನೆನಪಾಗ್ಬಿಡ್ತು ಇದು ಯಾರ್ದು ಗೊತ್ತಾ ಶನಿದೇವ್ರದಲ್ಲ ಮೊನ್ನೆ ಹೇಳಿದರು ಅವರೇ ಬಂದಾರ. ಅವ್ರು ಹೇಳಿದ್ರು ಮೊದಲು ನೋಡಿರಿ ನಮ್ಮ ಹತ್ರ ಬರೋಕೆ ಹೋಗ್ಬೇಡ್ರಿ ಬಂದ್ರೆ ಹಿಂದೆ ಒದ್ದಾಡ್ತೀರಿ ಭಾಳ ತೊಂದರೆ ಆಗ್ತದೆ ಇಲ್ಲಿ ನಾವು ಬಿಟ್ಬಿಡ್ತೀವಿ ಬೇಕಾದಲ್ಲ ಬರುತ್ತಂತ ಬರೀ ಹಂಗಾದ್ರೆ ನೋಡು ಭಾಳ ನೋಡ್ರಿ. ಹೋದರು ಪರ್ವತದ ಹತ್ತಿರ ಹೋದ್ರಿ. ಪರ್ವತದ ಹತ್ತಿರ ಹೋಗಿ ಮಂಡಿಗಾಲು ಊರಿ ಪರ್ವತದ ಕೆಳಭಾಗ ಕೈ ತುರುಗಿಬಿಟ್ರಿ. ಈ ಕೆಳಗೆ ಕೈ ತುರುಗಿ ಎತ್ತಿರಿ ಪರ್ವತನ ಎತ್ತಿಬಿಟ್ರಿ. ಮೇಲ್ಭಾಗ ಒಳಗಿನ ಶನಿಯವರು ಅಯ್ಯೋ 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 ಘಾತವಾಯಿತು ಹನುಮಂತೇವ್ರ ಬಿಡ್ರಿ ನಾನು ಬಿಡ್ರಿ ನಿಮ್ಮ ಸರಿ ನಿಮ್ಮ ಸಮೀಪಕ್ಕೆ ಯಾರು ಹತ್ತರು ನಿಮ್ಮ ಸ್ವಲ್ಪ ಬರ್ತಾರೋ ಅವ್ರ ಹತ್ತಿರ ಸಹಿತ ಹೋಗೋದಿಲ್ಲ. ಶನಿವಾರ ನೋಡ್ರಿ ಶನಿವಾರ ತನ ಆ ದಿವ್ಸ ಯಾರು ನನ್ನ ಹತ್ತಿರ ಬರ್ತಾರೆ ನೋಡ್ರಿ ನಿಮ್ಮ ಹತ್ತಿರ ಬರ್ತಾರೆ ಅವ್ರನ್ನೂ ಕಾಡೋದಿಲ್ಲ. ಅವ್ರ ಮನೆ ಕಡೆ ಸಹಿತ ದಿಟ್ಟಿಸಿ ನೋಡಿ ನಾನು ದೃಷ್ಟಿ ಸಹಿತ ಅವ್ರ ಕಡೆ ಹೋಗೋದಿಲ್ಲ ರೀ. ಬಿಡ್ರಿ ನಾನು ಬಿಡ್ರಿ ಅವ್ರದನ್ನ ಬಿಡಕ್ಕೆ ಬರ್ದವ್ರು. ನೀವು ಹೇಳಿ ಕೇಳಿ ನೀವು ನಾ ಹೇಳಿದ ಕೇಳಿದ್ರೆ ನೀವೇ ಕೇಳಿ ನಾವು ಕೇಳಿದ್ರು ಮಾತಾಡೋ ಜೋರು ಅಳಿಯಾಡ್ಸಿ ಕೈ ಪರ್ವತ ಹಾರಿಸೋದು ಕೇಳ್ತವೆ ಸಾಕಾಗಿ ಶನಿವಾರ ಏನು ಮಾಡಿದ್ರಿ ಹೇಳಲ್ದು ಹೋಗ್ಬಿಟ್ಟು ಬಂದು ನಮಸ್ಕಾರ ಮಾಡೋದ್ರು. ಕೇಳಿ ಮತ್ತೆ ಕಾಡ್ತಾನೆ ಯಾವಾಗ ಬರ್ತೀರ ಎಂದು ನಿಮ್ಮ ಕಡೆ ಮುಖ ಮಾಡಂಗೆ ಹೋಗ್ಬೇಕು. ಅದು ಕಷ್ಟಗಳು ಬರ್ತಾವೆ ಕಷ್ಟ ಬಂದಾಗ ಹಿಂದೆ ಗುರುಳ ಕೃಪಾಶೀರ್ವಾದ ದೇವ್ರ ಕೃಪಾಶೀರ್ವಾದ ಎಂಥ ಕಷ್ಟ ಬಂದ ಸಹಿತ ರೀ ಏನಂದ್ರಿ ಅಂಥ ಕಷ್ಟ ದಿಕ್ಕೆಟ್ಟು ಹೊಡ್ಬೇಕು ಹೇಳಲ್ಲ ಹೋಗ್ಬೇಕು. ಅದಕ್ಕೆ ಗುರುಳ ಸ್ಮರಣೆ ಮಾಡ್ತಕ್ಕಂಥ ಇರಬೇಕು ದೇವ್ರ ಸ್ಮರಣೆ ಮಾಡ್ತಕ್ಕಂಥದ್ದು ಇರಬೇಕು. ಆಗ ಅವ್ರು ಹೇಳು ನಾ ಕಾಡೇ ಬಿಡ್ತಾನೆ ರೀ ಅವ್ರನ್ನ. ಒಂದು ವೇಳೆ ಅವ್ರನ್ನ ಹೇಳಿದ್ದು ಕೇಳಿಲ್ಲ ಅಂದ್ರೆ ಯಾರು ಕೇಳ್ಬೇಕು ಅವ್ರು ಹೇಳಿದಾಗ ಕಾಡೇ ಸ್ವಾಮಿ ಹೇಳಿದಂಗೆ ಯಾರು ಕೇಳ್ಬೇಕು ರೀ ಅಪ್ಪ ಅವ್ರು ಕೇಳ್ಬೇಕ್ರಿ. ಅಪ್ಪ ಅವ್ರು ಕೇಳೋದು ಅಂದರೆ ನಾವು ಇನ್ನೊಬ್ರು ಯಾವಾಗ ನಾವು ಕಷ್ಟ ಕೊಡಬೇಕು ಅಂತ ಅನಿಸುತ್ತೆ ನೋಡಿ ಆ ಸಮಯದಲ್ಲಿ ಹೇಳ್ತಾರೆ ನಾವು ಕಷ್ಟ ಅನುಭವಿಸೋದು. ಅದಕ್ಕೆ ಈ ಜಗತ್ತಿನಲ್ಲಿ ಹುಟ್ಟಿ ಬಂದವರು ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡು ಹೊರತಾಗಿ ಕೆಟ್ಟದ್ದು ಯಾರು ಕೂಡ ಮಾಡಬಾರ್ದು. ಮಾಡಿದ್ರೆ ಯಾರಿಗೂ ತೊಂದರೆ ಆಗೋದಿಲ್ಲ. ಅದು ಯಾರಿಗತ್ರಿ ಯಾರು ಕರೆಂಟ್ ಹಿಡ್ತಾರಲ್ಲ ಸಾಯೋರು ಅವರ ಸಾಯಿ ಅವ್ರನ್ನ ಹೋಗಿ ಅಂಥವ್ರು ಹೋಗಿ ತೆಗಿಯಕ್ಕೆ ಹೋದ್ರದು ಮತ್ತೆ ಅವರು ಕೂಡ ಸಾಯ್ತು. ಅವ್ರು ಮತ್ತೆ ಹೋಗಿ ಹಿಡಿದ್ರು ಮತ್ತೊಬ್ರು ಅವರು ಹಂಗೆ ಒಬ್ರಿಗೊಬ್ರು ಇಡೀ ಜಾತ್ರೆನ ಹೋಗಿ ಹಿಡಿದ್ರೆ ಅಷ್ಟು ಸಾಯ್ತಲ್ರಿ. ಅದಕ್ಕೆ ಸ್ವತಃ ಕೆಟ್ಟವ್ರಾಗಬಾರ್ದು ಕೆಟ್ಟವ್ರ ಸಂಘ ಇರಬಾರ್ದು ಅವ್ರ ಸಂಘ ಮಾಡೋರು ಸಂಘ ಇರಬಾರ್ದು ಮತ್ತು ಅವ್ರ ಸಂಘ ಮಾಡ್ತಕ್ಕಂಥ ಹೋಗಿ ಯಾವಾಗ ಇರ್ತಂತ ಅವ್ರ ಸಂಘ ಇರಬಾರ್ದು. ಏನಾಗ್ರಿ ಕೆಟ್ಟದ್ದು ಸ್ವತಃನೂ ಮಾಡಬಾರ್ದು ಕೆಟ್ಟದ್ದು ಮಾಡೋರು ಸಂಘವೂ ಇರಬಾರ್ದು. ಹೀಗಿದ್ರೆ ಮಾತ್ರ ಒಳ್ಳೆಯದು ಇರಲಿಲ್ಲ ಹಾನಿ ಆಗ್ತದೆ. ಕೊನೆಗೆ ಆತ
ನಾನು ನೋಡೇ ಬಿಡ್ತು ಅಂತ ಹೇಳಿದ್ರಿ. ಅವ್ರು ಹೇಳಿದ್ರು, ಅಂಥ ಮಹಾತ್ಮರ ಬಳಿಗೆ ಹೋಗ್ಬೇಡ್ರಿ ಸ್ವಾಮಿಗಳ, ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಅದ್ರ ಹಾನಿಯನ್ನು ಅನುಭವಿಸ್ತಾ ಇದ್ರಿ ಅಂತ ಹೇಳಿದರು. ಆದರೂ ನಾವು ಹೋಗೇ ತೀರ್ತಾ ಇದ್ದೀನಿ ಅಂದರು. ಏನು ಹೇಳಿದ್ರು? ನೀವು ಯಾರು ಹೇಳಿ ಕೇಳಿದ್ರು? ನಾವು ಹೋಗೇ ತೀರ್ತಾ ಇದ್ದೀನಿ. ಅವ್ರ ಕೈ ಮುಗಿದ್ರು ಸ್ವಾಮಿಗಳಿಗೆ, ಹೋಗಿ ತೀರ್ರಿ ಅಂತ. ಹೋಗ್ರಿ ತೀರ್ರಿ, ಹೋಗಿ ತೀರ್ತಾ ಇದ್ರಂದ್ರೆ ತೀರ್ತದೇನು ರೀ? ತೀರ್ಕೊಂಡು ಮಾತಾಡ್ತಿರ್ತಾರೆ. ಮತ್ತು ನಾವರಿ ಏನು ಮಾಡಿದ್ರಿ? ಮತ್ತು ಮಾಪನ ತುಂಬಿತ್ತಂದ್ರೆ ದೊಡ್ಡವರು ಹೋಗಿ ತೀರ್ರಿ, ನಿಮ್ಮದು ಮುಂದೆ ನಾವರಿ ಏನು ಮಾಡ್ತೀವಿ? ಅಷ್ಟ ಆಯ್ತು ರೀ. ಹಾಗೆ ಸಜ್ಜಾಗಿ ತನ್ನ ಸಲಕರಣೆ ತೆಗೆದುಕೊಂಡು ಮಠದ ಕಡೆ ಹೊರಟ್ರಿ. ಮಠದ ಕಡೆ ಹೋದರು ಸ್ವಾಮಿಗಳು ಹೋದರು. ಆಗ ಕಾಲ ನಡ್ಕೊಂಡು ಹೋದ್ರಿ, ಹಂಗಿರ್ತಿದ್ದಾಗ ಹೋಗಿ ಮಠದ ಹತ್ರ ಹೋದರು. ಹೋಗಿ ಇತ್ತಾಗ ನೋಡಕತ್ತರಿ. ನೋಡ್ತಾರೆ, ಅಪ್ಪ ಸ್ವಾಮಿಗಳು ಏನು ನೋಡ್ತಾರೆ? ಏನಿಲ್ಲ ರೀ ಅಂದ್ರೆ, ಏನಾರು ನೋಡಿದ್ರಿ? ಏನೂ ಇಲ್ಲ ರೀ. ಮತ್ತು ಬಂದರೆ ನೋಡಾಕ್ತಿರಲ್ಲ, ನೋಡಾಕತ್ತೀವಿ ರೀ, ನೋಡಾಕ್ತೀವಿ. ಅಪ್ಪ ಹೇಳಿದ್ರು, ಸ್ವಾಮಿಗಳ ಏನನ್ನು ಮಾಡ್ತಾರೆ, ಭೂಮಿಯೊಳಗೆ ಯಾವ ಬೀಜ ಹಾಕ್ತಾರಲ್ಲ ಬೆಳೆ ಅದು ಬರ್ತದೆ ರೀ. ಪರಮ ಪವಿತ್ರ ಇರ್ತಕ್ಕಂಥ ಸ್ವಾಮಿಗಳಿರ್ತಾರೆ. ಹಾಗೆ ಎದ್ದುಕೊಂಡು ಕೆಟ್ಟದ್ದು ಮಾಡ್ತಕ್ಕಂಥದ್ದು ಯೋಗ್ಯಲ್ಲ. ನೀವು ನೋಡ್ತಕ್ಕಂಥದ್ದು ಏನದು? ನೀವು ಮಾಡ್ತಕ್ಕಂಥದ್ದು ಮಾಟ ಮಂತ್ರ, ಬಾನಮತಿ. ನಿಮಗೋಸ್ಕರವಾಗಿ ಪಾಪ ಒದ್ದಾಡಿ ತ್ರಾಸು ಮಾಡಿಕೊಂಡು ಹೆಣ್ಮಗಳು ಸತ್ತು ಹೋಗ್ಬಿಟ್ರಿ. ಇದು ಎಷ್ಟು ಮಂದಿನ ನೀವು ಕೊಂದಿರೋ ಗೊತ್ತಿಲ್ಲ. ಏನೇನು ಗೊತ್ತಿಲ್ಲ. ಈ ರೀತಿ ಮಾಡಿದ್ರೆ ಪಾಪ ಆಗ್ತದೆ. ಪಾಪದ ಅವಶ್ಯಂ ನರಕಂಪ್ರ ಐತಿ. ಪಾಪದಿಂದ ಅವಶ್ಯವಾಗಿ ಮನುಷ್ಯ ನರಕಕ್ಕೆ ಹೋಗ್ತಾರೆ. ಸ್ವಾಮಿಗಳದು ಶ್ರೇಷ್ಠ ಸ್ಥಾನದಲ್ಲಿ ಇದ್ದುಕೊಂಡು ನರಕಕ್ಕೆ ಹೋಗ್ತಕ್ಕಂಥದ್ದು ಯೋಗ್ಯ ಅಲ್ಲ. ಅದಕ್ಕೆ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಇದ್ರ ಬಿಡ್ರಿ ಅಂತ ಹೇಳಿದ್ರು. ನಮ್ಮಲ್ಲಿ ನಿಡುಣಿ ಗಂಗಾಧರ್ ಅಂತ ಹೇಳಿದಾರೆ. ನಿಡುಣಿ ಗಂಗಾಧರ್ ಅವ್ರ ಪತ್ನಿ ಗಾಳಿ ಶಕ ಐತವ್ರಿ. ಅವ್ರ ಮಠಕ್ಕೆ ಬಂದಿರಿ. ಮಠಕ್ಕೆ ಬಂದ ನಂತರ ಭಾಳ ತ್ರಾಸು ಮಾಡುತ್ತಿತ್ತು ಅದು ಪಿಶಾಚ. ನಾವು ಕೇಳಿದೆವು, ಅಲ್ಲ ಈ ಪ್ರಕಾರ ಮಾಡ್ತಾ ಇದ್ದೀಮ್ಮ ನೀ ಇಷ್ಟು ಕಷ್ಟ ಅನುಭವಿಸ್ತಿ, ನಿನ್ನ ದೇಹ ತ್ಯಾಗವಾಗ ಇಷ್ಟು ಕಷ್ಟ ಆಯ್ತು ನಿನಗೆ ಅಂತ ಕೇಳಿದ್ರೆ ಪಿಶಾಚನ. ಆಗಿತ್ತು ರೀ ಅಂತ. ಯಾವ್ರು ನಿಮ್ಮೂರ? ಮುತ್ತೂರು ಅಂತ ಹೇಳ್ತಾರೆ. ಮುತ್ತೂರು ಅಂತ. ಏನೇನಾಗಿತ್ತು ಕಷ್ಟ? ನೀ ಮಾಡಿದ ಪ್ರತಿಫಲ ಅಂತ ಕೆಟ್ಟ ಕಾರ್ಯ ಮಾಡಿರ್ಬೋದು. ನೀನು ಏನೇ ಮಾಡಿ ನನ್ನ ಮುಂದೆ ಸತ್ಯ ಹೇಳು ಅಂತ ಹೇಳ್ತಾರೆ. ಅದು ಅಷ್ಟು ಹೇಳಕ್ಕೆ ಒಂದು ನಾಸ್ಕೋತ್ರ ಸ್ವಲ್ಪ ಹೇಳಿದ್ ನಮ್ಮ ಮುಂದೆ. ಹಾಗಾದ್ರೆ ನೀ ಬಹುಶಃ ಅದು ಏನಿತ್ತಂದ್ರೆ ನಾನು ವಿಷಯ ಹೇಳ್ತು. 6 ತಿಂಗಳು ದಿವಸ ರೀ ದೊಡ್ಡ ಬೋಗಾಣಿ ತರಿಸಿ ನೀರಾಗ ಕೂತದ. ನೀರಿನಾಗ ಅಷ್ಟು ತ್ರಾಸಾಗಿ, ಅಷ್ಟು ಸಂಕಟ, ಭಾಳ ತ್ರಾಸು, ಅಷ್ಟು ತ್ರಾಸಾಗಿ ತೀರ್ಕೊಂಡ್ರಿ. ನೀವು ಅಷ್ಟು ತ್ರಾಸು ಇನ್ನೊಬ್ಬರು ನೀವು ಕೊಟ್ಟಿರ್ಬೋದಲ್ಲ. ಕೊಟ್ಟಂದ್ರೆ ಏನು ಮಾಡ್ತಿದ್ರು? ಮಾಟ ಮಂತ್ರ ಮಾಡ್ತೇನೆ. ನನಗೆ ಬರ್ತಿದ್ದಿಲ್ಲ ರೀ ಮಾಟ ಮಂತ್ರ ಮಾಡೋದು. ಈಗ ಮಹಾರಾಷ್ಟ್ರಕ್ಕೆ ಹೋಗಿದ್ನಿ, ಮಾಡಿಸ್ಕೊಂಡು ತರ್ತೀನಿ. ಇನ್ನೊಬ್ಬರಿಗೆ ತೊಗೊಂಡು ಬಂದು ಅವರಿಗೆ ಕೊಡ್ತಿದ್ನಿ. ನಾನು ತರುವಾಗ ಒಂದು 1000-2000 ರೂಪಾಯಿ ಕೊಟ್ಟು ತೊಗೊಂಡ್ಬರ್ತಿದ್ನಿ. ಅದನ್ನು ಇಲ್ಲಿ ತೊಗೊಂಡ್ಬಂದು 4-5 ಸಾವಿರ ರೂಪಾಯಿ ಮಾರ್ತಿದ್ನಿ. ಅದು ತೆಗೆದುಕೊಂಡು ಹೋದವ್ರು ಅತಿ ಕಷ್ಟ ಕೊಡ್ತಿದ್ರು. ಮುಂದೆ ಏನಿರ್ತಾರೆ? ಸತ್ತು ಹೋಗಿದ್ರು ಜನ, ಸತ್ತು ಹೋಗ್ಯಾರ. ಎಷ್ಟು ಮಂದಿನ ಕೊಂದು ಕರಿಗಳು ಅಂತ ಹೇಳಿದ್ರಿ. ಅವ್ರು ಹೇಳಿದ್ರಿ, ಅದು ಆ ಪಿಶಾಚ ಹೇಳ್ತು, ಒಂದು 500 ಮಂದಿನ 700 ಮಂದಿನ ಕೊಂದಂತ ಹೇಳ್ತಾರೆ ಮಾಟ ಮಂತ್ರ ಮಾಡಿ. ಅದು ಪಿಶಾಚ. ನಾನು ಮಾಟ ಮಂತ್ರ ನೋಡಿ 700 ಮಂದಿನ ಕೊಂದಂತ ಹೇಳ್ತೀನಿ. ಆ ನಂತರ ನಾವು ಹೇಳಿದ್ವಿ, ಸುಳ್ಳು ಹೇಳ್ಕೋಬೇಡ, ನಮ್ಮ ಮುಂದೆ ಖರೆ ಹೇಳು, ನಿನ್ನ ತ್ರಾಸು ಕಡಿಮೆ ಆಗ್ತದೆ ಹೇಳ್ತಿರೋದು. ಅದು ಮೊದಲು ಹೇಳಾಗ ಏನು ಹೇಳ್ತಾರೆ ಮುಂದೆ ಹೇಳ್ತಾರೆ. ಎಷ್ಟಂದ್ರೆ 50 ಮಂದಿನ 70 ಮಂದಿನ ಹೇಳ್ತಾರೆ ಮೊದಲು ಹೇಳಾಗ. ಹಿಂದಿನ ಖರೆ ಹೇಳಂದ್ರೆ ಆಗ ಹೇಳ್ತೀರಿ 700 ಮಂದಿನ ಕೊಂದು ಹೇಳ್ತೀವಿ. ಮೊದಲು ಮುಚ್ಕೊಂಡು ಹೇಳ್ತದೆ ಎಷ್ಟ್ರಿ? 50 ಮಂದಿನ ತುಂಬ ಹೇಳ್ತೀವಿ, 70 ಮಂದಿನ ಹೇಳ್ತೀವಿ. ಖರೆ ಎಷ್ಟ್ರಿ? 700 ಮಂದಿನ ಅಂದ್ರೆ ರೀ ಕಾರ್ಗಿಲ್ ಯುದ್ಧದಾಗ 700 ಮಂದಿ ಸಾಯ್ಲಿಲ್ಲತ್ರಿ. ಕಾರ್ಗಿಲ್ ಯುದ್ಧದಾಗ ಅಷ್ಟು ಒಂದು ಹೆಣ್ಮಗಳು ಮಾಟ ನಂತರ ಮಾಡಿ ಅಷ್ಟು ಮಂದಿನ ಕೊಂದತ್ತಂದ್ರೆ ಹೇಗಿರ್ಬೋದು ಹೇಳ್ರಿ? ಎಷ್ಟು ಕೆಟ್ಟಿರ್ಬೋದು? ಅದ್ರ ಫಲವನ್ನು ದೇವ್ರೇನು ಕೊಟ್ಟಂದ್ರೆ ಕೊನೆಗೆ ಮಂದಿ ಮರಿಗಿದ್ದು ಗೊತ್ತಾಗಲ್ಲ. ಸತತ ಅತಿ ತ್ರಾಸು, ಎಷ್ಟು ಹಿಡ್ಕೊಂಡು ಇಟ್ಟೆಲ್ಲ ಅಪಾರ ಕಟ್ರಿ. ಯಾವತ್ತೂ ಅಗ್ನಿ ಒಳಗೆ ಇದ್ದಂಗೆ ಹಾಕಿತ್ತದ್ರಿ.
ಅದ್ರೊಳಗೆ ದೊಡ್ಡ ಬೋಗಾಣಿ ತರಿಸಿ ಬೋಗಾಣಿ ಒಳಗೆ ನೀರು ತುಂಬಿ 6 ತಿಂಗಳು ಹಗಲ ರಾತ್ರಿ ನೀರೊಳಗೆ ಕೂತು ಸತ್ತು ಗಂಗಾಧರದ್ರ ಅವ್ರ ಪತ್ನಿ ಮೈಗಿತ್ತು ಪಿಶಾಚಿ ಎಲ್ಲ ಹೇಳ್ತು. ಅಂದ್ರೆ ಈ ಜಗತ್ತಿನೊಳಗೆ ನಾವು ಏನು ಮಾಡ್ತೀವಿ ನೋಡ್ರಿ, ಅದ್ರ ಫಲವನ್ನು ಉಣ್ಬೇಕಾಗ್ತದೆ. ಅದಕ್ಕೆ ಮನುಷ್ಯರು ಯಾರೂ ಕೂಡ ಏನು ಮಾಡಬಾರ್ದು, ಕೆಟ್ಟದ್ದು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಬಾರ್ದು. ಏನು ಮಾಡಿ ಒಳ್ಳೆಯದನ್ನೇ ಮಾಡಬೇಕು. ಬರೀ ಮಾಟ ಮಂತ್ರ ಅಲ್ಲ, ಯಾವುದೇ ಇರಲಿ ಒಳ್ಳೆಯದನ್ನು ಮಾಡಬೇಕು. ಯಾವ ಮನುಷ್ಯರಿಗೆ ಒಳ್ಳೆಯದನ್ನು ಮಾಡುವುದು ಬರುವುದಿಲ್ಲ, ಕೊನೆಗೆ ಆಗ್ತಕ್ಕಂಥ ಸ್ಥಿತಿ ಭಾಳ ಕೆಟ್ಟದ್ದಿರ್ತದೆ. ಅದಕ್ಕಾಗಿ ಅಪ್ಪ ಹೇಳಿದರು, ಸ್ವಾಮಿಗಳ ನೀವು ಎಂಥವ್ರಿದ್ರಿ, ಹಿರಿಯ ಮಾಡೋದು ಸ್ವಾಮಿಗಳಿದ್ರಿ. ಕೆಟ್ಟದ್ದು ಮಾಡ್ಲಿಕ್ಕೆ ಹೋಗ್ಬೇಡಿ. ಕೆಟ್ಟದ್ದು ಮಾಡಿ 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 ಕೊನೆಗೆ ಏನಂತಂದ್ರೆ ಹಾಳಾಗಿ ಹೋಗ್ತೀರಿ, ಅಪಾರ ತೊಂದರೆ ಇರ್ತದೆ. ಇಷ್ಟೆಲ್ಲ ಮಾಡಿ ನಮ್ಮನ್ನ ನೋಡೋಕೆ ಬಂದಿರಲಿ ನೀವು, ನಮ್ಮನ್ನೇ ನೋಡೋಕೆ ಬಂದಿರಿ ನೀವು. ನಾವು ಮಾಡ್ತಕ್ಕಂಥ ನಿಮ್ಮ ವಿರೋಧ ನಾವು ಮಾಡಿಲ್ಲ. ಅವ್ರ ಕಷ್ಟ ನೋಡಿ ಅವ್ರಿಗೆ ಆರಾಮಾಗ್ತೀರಿ. ನಾವು ನಮ್ಮ ಗುರುವಲ್ಲಿ ಪ್ರಾರ್ಥನೆ ಮಾಡೀವಿ, ಅವ್ರಿಗೆ ಆರಾಮಾಗಿದೆ. ಆದ್ರೆ ನಿಮ್ಮನ್ನು ದೇವರು ಕ್ಷಮಿಸೋದಿಲ್ಲ, ಗುರುಗಳು ಕ್ಷಮಿಸೋದಿಲ್ಲ ಅಂತ ಪಾಪ ಮಾಡ್ತಾಯಿದ್ರಿ. ಇದನ್ನು ಮಾಡಲಿಕ್ಕೆ ಹೋಗ್ಬೇಡ್ರಿ ತಗೊಂಡು ಹೇಳಿದ್ರಿ. ಅವರು ಸ್ವಾಮಿಗಳು ಮಾತನಾಡಲಿಲ್ಲ. ಹೀಗೆ ಗೋಣಾಕಿ ಅಂದ್ರೆ ನಾವು ಬಿಡೋದಿಲ್ಲ ಅಂದಂಗೆ ಅದು. ನಾವು ಬಿಡೋದಿಲ್ಲ, ನಾವು ಹೀಗೆ ಮಾಡೋದು. ಅಟ್ಟು ಗೋಣಾಕಿರಿ ಪ್ರಸಾದ ಮಾಡಿರ್ತೀವಿ ಅಪ್ಪ ಅವರು ಮಾಡಿ ಹೊಡ್ರಿ, ಪ್ರಸಾದ ಮಾಡಿ ಗೋಣ ಹಾಕಿ ಎದ್ದು ಹೋದ್ರಿ. ಎದ್ದು ಹೋಗಿ ಇನ್ನು ಮತ್ತು ಬಿಟ್ಟೇ ಇಲ್ಲರು. ಇನ್ನು ಎದ್ದು ಹೋಗಿ ಮುಂದಿನ ವಿಚಾರ ಮಾಡ್ತಾರೆ. ಏನು ಮಾಡಿ ಅವ್ರು ಏನು ಹೇಳಿದ್ರಿ, ಬ್ರಹ್ಮದೇವರು ಬಂದರೆ ಬಿಡೋದಿಲ್ಲ, ಅಪ್ಪವ್ರನ್ನ ಒಂದು ಸಲ ನೋಡಿ ಬಿಡ್ತೀವಿ ಅಂತಕ್ಕಂಥ ಭಾವ ಎಲ್ಲರಿಗೆ. ಗುರುಗಳನ್ನೇ ಒಂದು ಸಲ ನೋಡಿ ಬಿಡ್ತೀವಿ ಅಂತಕ್ಕಂಥ ಒಂದು ಭಾವ ಬಂತದ. ಅವ್ರನ್ನೇನು ಮಾಡ್ಬೋದು ಹೇಳಿ ನೋಡು. ಮಾಟ ಮಂತ್ರದಲ್ಲಿ ಮಾರಣ ಹೋಮ ಅಂತ ಇರ್ತೈತೆ ಅಂತಾರೆ. ಮಾರಣ ಹೋಮ ಅಂತ ಇರ್ತದೆ, ಅದ್ರೊಳಗೆ ಕೆಟ್ಟಂತಾರೆ. ಅದನ್ನು ಅದು ಯಜ್ಞ ಮಾಡಿ ಹೋಗೋದ್ನಾಗ ಎಲ್ಲ ಸಲಕರಣೆ ತೆಗೆದುಕೊಂಡು ಹೋಗ್ಬೇಕು. ಎಲ್ಲ ತೆಗೆದುಕೊಂಡು ಹೋಗಿ ಈ ಮಂದಿನ ಕಾಡೋದಲ್ಲ ಚಲೋ, ಅವ್ರಿದ್ರೆ ಚಲೋ ಮಾಡ್ಬೇಕಲ್ಲ, ಎಲ್ಲರೂ ಚಲೋ ಮಾಡ್ತಾರೆ. ಅವ್ರು ಇರ್ಲಿಕ್ಕಂದ್ರೆ ಅವ್ರನ್ನ ಕೊಲ್ಲು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಹೋಗೋ ರೊಕ್ಕ ಎಲ್ಲ ತೊಗೊಂಡು ಬಂದು ಅವ್ನು ಹೋಗುವತ್ನಾಗ ಸಂತಿನ ಮಾಡ್ಕೊಂಡು ಹೋದ್ರಿ. ಎದ್ರ ಸರಿರಿ ಯಜ್ಞ ಮಾಡು, ಪುತ್ರ ಕಾಮೇಷ್ಟಿ ಯಾಗ ಮಾಡ್ರಿ, ಮಕ್ಕಳು ಹುಡ್ತಾರೆ. ಪರ್ಜನ್ಯ ಯಾಗ ಮಾಡ್ರಿ, ಮಳೆ ಆಗ್ತದ್ರಿ. ಮಾರಣ ಹೋಮ ಮಾಡ್ರೆ ಯಾರಿಗೆ ಮಾಡ್ತಾರೋ ಸತ್ತು ಹೋಗ್ತಾರೆ. ಅದಕ್ಕಾಗಿ ಇರುವಿ ತಪಸ್ ಮಾಡ್ತತ್ರಿ. ಇರುವಿ ಕಂಟಿರ್ತಾವ ನೋಡ್ರಿ, ಕಂಟಿನ್ಯೂ ತಪಸ್ ಮಾಡ್ತದ. 12 ವರ್ಷ ತಪಸ್ ಮಾಡ್ತು. ದೇವ್ರ ಪ್ರತ್ಯಕ್ಷ ಅದು ಕೇಳಿ ದೇವ್ರು, ಹೇ ಇರುವೆ ನಿನ್ನ ಅಪೇಕ್ಷೆ ಏನದು, ತಪಸ್ ಮಾಡಿದಾಗ ಏನು ಬೇಕು ಕೇಳಿದೆ. ಇರುವೆ ಹೇಳ್ತದ್ರಿ, ದೇವರೇ ನಾನು ಕಚ್ಚಿದರೆ ಸಾಯಲಿ ಅಂತ ಹೇಳ್ತದ. ಏನಿದ್ರಿ ಇರುವಿ, ನಾನು ಕಚ್ಚಿದರೆ ಸಾಯಲಿ. ಈಗ ಹೆಜ್ಜೆ ಒಂದಿರ್ತಾವ್ರಿ, ಇರು ಶಿಕ್ಷಕಲ್ಲಿ ಇರುವೆ ಇರ್ತಾವ್ರಿ. ಕಚ್ಚಿದ್ರೆ ಮತ್ತು ಸತ್ತ ಬಿಡೋದು, ಮಂದಿ ಸತ್ತ ಬಿಡೋದು. ಎಲ್ಲ ಕಡೆ ಇರು ಇರ್ತಾವ್ರಿ. ಸರ್ಪದ ಎಲೆ ಒಂದಿರ್ತಾವೆ, ಮತ್ತು ಇವು ಸಿಕ್ಕತ್ತಿರ್ತಾವ್ರಿ. ದೇವರಂದ್ರು ಒಳ್ಳೆಯ ವಿಚಾರಪ್ಪ, ಒಳ್ಳೆಯ ವಿಚಾರ. ನೀನು ನಾನು ಕಚ್ಚಿದರೆ ಸಾಯಲಿ ಕೇಳಿ, ನಾನು ಕಚ್ಚಿದರೆ ಸಾಯಲಿ. ನಾನು ಏನು ಕಚ್ಚಿದರೆ ಸಾಯಲಿ. ದೇವ್ರದು ನೀನು ಅಂದಂತೆ ಆಗಲಿ. ನೀ ಕಚ್ಚಿದ್ರೆ ನೀವು ಸಾಯ. ಇರಿ ಬಂದು ನೀವು ಕಡ್ದು ಅಂದ್ರೆ ಜಗ್ತೀರಿ, ಜೋರ ಕಂಟಿನ್ಯೂ ಕಡ್ದು ಅಂದ್ರೆ ನೀವು ಸಾಯ್ತೀರ, ಯಾವ ಸಾಯ್ತಾವ, ಯಾವ ಸಾಯ್ತಾವ್ರಿ ದೇವ್ರು. ಮತ್ತು ಅದು ಬೇಡ್ಕೊಂಡತ್ರಿ ದೇವ್ರು ಅಂದ್ರೆ ನೀವು ಕಚ್ಚಿದ್ರೆ ಸಾಯಿ. ಕಚ್ಚಿದ್ರೆ ಎಲ್ಲರೂ ಸಾಯ್ಲಿಕ್ಕೆ ಅದ್ರ ಮನುಷ್ಯನಾಗಿತ್ತು ರೀ. ದೇವರಂದ್ರು ಎಷ್ಟು ಇಂಥ ದುಷ್ಟು ಬುದ್ಧಿ ಅಂದ್ರೆ ನೀ ಕಚ್ಚಿದ್ರೆ ನೀನ ಸಾಯ್ಬೋದು. ಅದಕ್ಕೆ ಇರಿವಿ ಸಾಯ್ತವಲ್ಲ ತಪಸ್ ಮಾಡಿ ಬೇಡ್ಕೊಂಡು ಹೋಗ್ತಾರೆ, ಕಚ್ಚಿದ್ರೆ ಸಾಯ್ಲಿ. ಹೀಗಾಗಿ ಯಾರು ಕೆಟ್ಟದ್ದು ಮಾಡ್ತಾರೋ, ಇನ್ನೊಬ್ರಿಗೆ ಕೆಟ್ಟದಾಗಲಿ ಅಂತಕ್ಕಂಥ ಭಾವ ಇರ್ತಾರೋ ಅವ್ರು ಅವಶ್ಯವಾಗಿ ಹಾನಿ ಅನುಭವಿಸ್ತಾರೆ. ಕೆಟ್ಟದ್ದು ಅವಶ್ಯವಾಗಿ ಯಾರೂ ಕೂಡ ಮಾಡಬಾರ್ದು ಇರ್ತಕ್ಕಂಥ ಆಗ್ತದೆ. ಇವರು ಕೂಡ ಕೇಳಿದರು, ಅಪ್ಪೋರ ನಮ್ಗೆ ಆರಾಮಾಗಿದ್ರಿ ಅಪ್ಪೋರ, ಅನುಗ್ರಹ ಮಾಡಿ. ಅವ್ರು ಸ್ವಾಮಿಗಳು ಹೋದ್ರು, ಇವ್ರು ಕೇಳಿದ್ರು, ಆರಾಮಾಗಿದ್ದಾರೆ ಅಪ್ಪೋರ, ನಾವು ಯಾವ ರೀತಿ ಸೇವೆ ಮಾಡ್ತೀವಿ ಅಪ್ಪೋರು ಅಂತ ಹೇಳಿದ್ರು. ಅಪ್ಪರ ನಾಮ ಸ್ಮರಣೆ ಮಾಡಿಪ್ಪ, ದೇವ್ರ ಸ್ಮರಣೆ ಮಾಡಿರಿ, ಗುರುಗಳ ಸ್ಮರಣೆ ಮಾಡಿರಿ, ಚೆನ್ನಾಗಿರ್ತದೆ, ಸರಿ ಆಗ್ತದೆ ಅಂತ ಹೇಳಿದರು. ನಾಮಸ್ಮರಣೆ ಮಾಡ್ತಕ್ಕಂಥವ್ರು ಅವ್ರು ಮಾತ್ರ ಏನು ಮಾಡ್ಯಾರ, ಎಲ್ಲ ಸಲಕರಣೆ ತೆಗೆದುಕೊಂಡು ಮನೆಗೆ ಹೋಗಿ ಯಜ್ಞ ಕುಂಡವನ್ನು ನಿರ್ಮಾಣ ಮಾಡಿ
ಅಪ್ಪವ್ರು ನಾಶ ಮಾಡೋದು ಸಿದ್ಧರಾದರು. ಹೋಗಿ ಹೇಳಿದರು, ನೋಡು ಮಿತ್ರ, ನೋಡು ಸಿದ್ಧಲಿಂಗೇಶ್ವರ ಗುರುಗಳು ನಾವು ಅಂಜನೆ ಹೇಳಿ ನೋಡ್ತಿಲ್ಲ. ಇನ್ನು ಅವ್ರು ಇನ್ನೊಬ್ರು ನಾವು ಯಾರಿಗೆ ಮಾಡಿರ್ತೀವಿ ಅವ್ರು ಬದುಕ್ತಿರಲ್ಲ, ಅವ್ರು ಸಾಯೋ ಬದುಕ್ತಿರಲ್ಲ. ಇನ್ನು ಅವರ ಸಾಯೋ ಅವ್ರನ್ಯಾರು ಬದುಕ್ತಾರೆ, ಇನ್ನು ಮೇಲೆ ಅವರು ಸತ್ತು ಹೋಗ್ತಾರೆ. ಆಗ ಅವರು ಸತ್ತು ಹೋಗಿ ನಾವು ಸುಖವಾಗಿರ್ತೀವಿ. ಇನ್ನೊಬ್ರು ಚಲೋ ಮಾಡೋರು ಇರೋದಿಲ್ಲ. ಮಾಟ ಮಂತ್ರ ಮಾಡಿದ್ರೆ ಕಡಿಮೆ ಮಾಡ್ಕೊಳ್ಸೋರು ನಮ್ಮ ಕಡೆನೇ ಬರ್ತಾರೆ. ಬಂದವರು ಹಣ ಕೊಡ್ತಾರೆ, ಆರಾಮ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಆರಾಮಿರೋಣಂತ ಮಿತ್ರ, ನನ್ನ ವಿಚಾರ ಸರಿಯಾದಲ್ಲೋ ಅಂತಿದ್ದು. ಈ ವಿಚಾರ ಎಲ್ಲಷ್ಟು ಸರಿ ಇಲ್ಲಪ್ಪ ಸ್ವಾಮಿಗಳ, ಹಾಗೆ ಮಾಡಬಾರ್ದು. ನಿಮ್ಮ ಕೈಯಿಂದ ನೀವು ನಿಮ್ಮ ಸಮಾಧಿ ತಕ್ಕೊಂಡು ಒಳಗೆ ಕೂತ್ಕೊಂಡು ಮಣ್ಣು ಚಕ್ಕೊಂಡಂಗೆ ಆಗ್ತದೆ ನೀವು ಮಾಡೋದು. ನೇಣಕೊಂಡು ಸಾಯೋರು ಅವ್ರವ್ರು ಏನಂತ ಅವ್ರವ್ರು ಸಾಯ್ತಾರೆ, ವಿಷ ತೊಗೊಂಡು ಸಾಯೋರು ಅವ್ರವ್ರು ಸಾಯ್ತಾರೆ. ನಿಮ್ಮದು ನಿಮ್ಮ ಹಾನಿ ಅನುಭವಿಸೋಕೆ ಹೋಗ್ಬೇಡ್ರಿ, ಕೆಟ್ಟ ವಿಚಾರ ಬಿಡ್ರಿ. ಅಂದ್ರೆ ಅವ್ರು ಬೈದಿರ್ತಾರೆ, ಏನು ಹೇಳ್ತೀವೋ ಸುಮ್ಮನೆ ನೋಡು ಲಂಗೋಟಿಗೆ ಹೇಳ್ತಾ ಅಂತ ಬಿಟ್ಟರೆ ನೀನು ಇಲ್ಲಿ ಇನ್ಕೌಂಟ್ ನಿನ್ನ ಮಾರಣ ಹೋಗಿ ಮಾಡಿ ಹಿಂದಿಡೆ ಅವ್ರು ಮಾಡ್ತೀನಿ ಅಂತ ಅವನತ್ತ. ನೋಡಿ, ಇನ್ನೊಬ್ರಿಗೆ ಕೆಟ್ಟದ್ದು ಮಾಡ್ಬೇಕಂದ್ರೆ, ಇನ್ನೊಬ್ಬರು ಮುಖಕ್ಕೆ ಮಸಿ ಹಚ್ಬೇಕಂದ್ರೆ ಮೊದಲು ತನ್ನ ಕೈ ಹಚ್ಚಿ ಹತ್ತದದು. ಮತ್ತು ಜಗಜ್ಯೋತಿ ಬಸವೇಶ್ವರ ಹತ್ರ ಮನೆ ಕಿಚ್ಚು ಮನೆ ಸುಡುವುದಲ್ಲದೆ ನೆರೆ ಮನೆ ಸುಡೋದು ನೋಡ. ಮನೆ ಕಿಚ್ಚು ಮನೆಯೊಳಗೆ ಉರಿ ಎತ್ತಿತ್ತಂದ್ರೆ ಆ ಮನಿನ ಮೊದಲು ಸುಡ್ತಾರೆ, ಆ ನಂತರ ಇನ್ನೊಂದು ಮನೆ ಹತ್ತದ್ರಿ. ಮೊದಲು ಯಾವ ಮನೆಯಾಗ ಹಚ್ಚಾರ ಅದ ಮನೆಯಿಂದ ಮೊದಲು ಸುಡ್ತು. ಅಂತೆ ಹೊಟ್ಟೆ ಕಿಚ್ಚು ಇನ್ನೊಬ್ಬರು ಹೊಟ್ಟೆ ಕಿಚ್ಚು ಮಾಡಿ ಅವ್ರಿಗೆ ಹಾಳಾಗಲಿ ಹಾಗಾಗಲಿ ಹೀಗಾಗಲಿ ಅಂತಂದ್ರೆ ಇದು ಹೊಟ್ಟೆ ಒಳಗೆ ಕಿಚ್ಚು ಮೊದಲು ತನ್ನ ಸುಟ್ಟ ಇನ್ನೊಬ್ರು ಕೊಡ್ಬೋದು. ಎಷ್ಟು ಕೆಟ್ಟದ್ರ ಅವರು ಒಬ್ಬ ದೇವ್ರ ಗುರು ತಪಸ್ಸು ಮಾಡಿದತ್ರಿ. ತಪಸ್ಸು ಮಾಡಿದಾಗ ಅವ ತಪಸ್ಸು ಮಾಡೋದು, ಇನ್ನೊಬ್ಬ ತಪಸ್ಸು ಮಾಡಿದ್ರಿ ಅವನು ಕೂಡ. ಮತ್ತೊಬ್ಬ ತಪಸ್ಸು ಮಾಡಿ ದೇವ್ರ ಪ್ರತ್ಯಕ್ಷ ಅದ ರೀ. 12 ತಪಸ್ಸು ಮಾಡು ದೇವ್ರ ಪ್ರತ್ಯಕ್ಷ ಅವರು. ಮತ್ತು ತಪಸ್ಸು ಮಾಡಿದ್ರಿ, ಏನು ಬೇಕಪ್ಪ ನಿಮ್ಗೆ ಅಂದ್ರಿ. ಅವಂದ ನೋಡ್ರಿ, ಅಲ್ಲಿ ಕೂತ್ಕೊಂಡು ತಪಸ್ಸು ಮಾಡತ್ತೇನಲ್ಲ, ಅವ ಏನು ಕೇಳ್ತದೆ ನೋಡ್ರಿ. ಅವ ಏನು ಬಿಡ್ತಾನಲ್ಲ ಅದು ಕೇಳಿದ ನಂತರ ನಾ ಹಿಂದೆ ಹೇಳ್ತಾನ. ಅಲ್ಲಿ ಹೋದರು. ಅವಂದ ಇವ್ರು ಏನು ಕೇಳ್ತಾರೆ, ಅದು ನಮಗೇನು ಸಂಬಂಧ ಇಲ್ಲ ರೀ, ನನಗೆ ಬೇಕಾದ್ದು ಒಳ್ಳೇದು ಮಾಡಿರಿ, ಒಳ್ಳೇದು ಅದೇನು ಮಾಡ್ತಾರೆ ಮಾಡಿರಿ. ಮೊದಲೇ ಇವಂದ್ರಿ ಮತ್ತೆ ಇವ್ರಿಗೆ ಬಂದು ಹೀಗೆ ಅಂತಾರಪ್ಪ ಅಂತ ಹೇಳಿದ್ರು. ಅವನೇನದ ನೋಡ್ರಿ, ಅವನು ಒಟ್ಟು ಚಲೋ ಬಾರ್ದು, ಅವನು ಕೆಟ್ಟದಾಗಬೇಕು. ಹಾಗೆ ಮಾಡ್ಬೇಕು. ಏನಂದ್ರೆ ಅವನಿಗೆ ಕೈಯ ಕಾಲ ಕಣ್ಣ ಹೋಗಿ ವಿಲಿ ಬದ್ದಾಡಿಸ್ಬೇಕು. ಅವ್ನು ಏನು ಮಾಡಿಲ್ಲ ಪಾಪಿ, ಅವ್ನು ಏನು ಮಾಡಿಲ್ಲ ರೀ. ಅದಕ್ಕೆ ಚಲೋ ಮನುಷ್ಯ ಅದ, ನಾವು ಸಾಯ್ಬೇಕು. ದೇವ್ರಂದ್ರು ನಿನ್ನ ವಿಚಾರ ಭಾಳ ಚಲೋ ಐತಿ. ಆದ್ರೆ ಏನಂದ್ರೆ ನಿನಗೆ ಅವನು ಒಂದು ಕಣ್ಣು ಹೋಗಲಿ ಅಂದ್ರೆ ನಿನ್ನ 2 ಕಣ್ಣು ಹೋಗ್ತಾವ. ಏನು ಮಾಡ್ತೇವೆ ಹೋಗಲಿ ಬರ್ತವ 2 ಕಣ್ಣು ನನಗೆ ಹೋಗಲಿ. ಖರೆ ಅವ ಕಣ್ಣು ಇಲ್ಲ ಅಡ್ಡಾಡಿ ಒಟ್ಟು ಅವನು 1 ಕಣ್ಣು ಹೋಗುತ್ತೆ ಅವಂದ. ಮತ್ತು ಅವರು ಒಂದು ಕಾಲ ಅವನದು ಹೋಗಲಿ ಅಂತಂದ್ರೆ ನಿನ್ನ 2 ಕಾಲು ಹೋಗಲ್ರಿ. ತಯಾರದ ಮಕ್ಕಳಾದ್ರೆ ನಾನು ಜೋಪಾನ ಮಾಡ್ತಾರೆ, ಹೋಗಲಿ 2 ಕಾಲು ಅವನದು 1 ಕಾಲು ಹೋಗಲಿ. ಅವನ ಕೈಯ ಹೋಲಿತ್ತಂದ್ರೆ ನಿನ್ನ 2 ಕೈ ಹೋಕ್ಕವು. ಮತ್ತೇನು ಮಾಡ್ತೀಪ್ಪ, ಕೈ ಹೋಗಲ್ರಿ. ಖರೆ ಅವ ಕೆಟ್ಟ ನನಗೆ ಬೇಕಾದ ಅವನು ಒಟ್ಟು ಕೆಟ್ಟಾರಿ, ಅವನು 2 ಕೈ. ಹೀಗೆ ಅಷ್ಟು ಎಲ್ಲ ಕೆಟ್ಟದೆಲ್ಲ ಹೇಳಿದ ದೇವ್ರ ಮಾರಾಯ. ತಪಸ್ಸರಿ ಅದಕ್ಕೆ ಮಾಡಿದೆವು. ಇದು ಪ್ರಯೋಜನ ಅದ. ತಪಸ್ಸು ಮಾಡಿ ಒಳ್ಳೇದಾಗಬೇಕಾಗಿತ್ತಲ್ಲ. ಅವ್ರಿಗೆ ಕೆಟ್ಟ ಆಗಲಿ ಸರ ನೀನು ಸಂಪೂರ್ಣ ಕೆಟ್ಟ ಹಾಳು ಮಾಡ್ಕೊಂಡು ಅವನು ಹಾಳು ಮಾಡ್ಲಿಕ್ಕೆ ತಯಾರಿದ್ದೆ ಅಂದ್ರೆ ನೀ ಎಂಥ ಮೂರ್ದಾಗ ಹುಟ್ಟಿದೆವು. ಇನ್ನೊಬ್ರನ್ನ ಕೇಳಿ ನಿನ್ನ ಮೂರ್ದಾಗ ಇನ್ನೊಬ್ರು ಹುಟ್ಟಬಾರ್ದು ಹೇಳ್ತಾನೆ ಎಲ್ಲರಿಗೂ. ಬ್ರಹ್ಮದೇವರಿಗೆ ಇಂಥ ಮೂರ್ದಾಗ ಇನ್ನೊಬ್ರು ತಯಾರು ಮಾಡಬೇಡ ಹೇಳಿ. ಎಂಥ ಮೂರ್ದಾಗ ಹುಟ್ಟಿ ನೀನು ದೇವ್ರು ಬೈದ್ರಿ. ಆಗ ಆಯಿತು ನೋಡೋಣ ಕೇಳಿ ದೇವ್ರು ಹೊರ ಕೊಡೋಗೋಸ್ಕರ ವಿಚಾರ ಮಾಡಿರತ್ರಿ. ಇವನಿಗೋಸ್ಕರ ಅವನೊಂದು ಕಾಲು ಹೋಗಲ್ಲ, ಇವು 2 ಕಾಲು ಹಾಳಾಗಿ ಹೋಗಲಿ. ಅವನೊಂದು ಒಳ್ಳೆಯವನಾಗಿರ್ತಕ್ಕಂಥ ಕಾಲು ಹೋಗ್ಬೇಕು, ಒಳ್ಳೆಯವನಾಗಿರ್ತಕ್ಕಂಥ ಕೈ ಹೋಗಲ್ಲ. ಅವ್ರವರು ಈ ಸಲ ಹೊರಗೆ ಕೊಡೋದು ಬಿಟ್ಟು ಅವ್ರು ತಪಸ್ಸು ಮಾಡಾಕ ಇವನ ಕಡೆ ಹೋಗಲ್ಲ. ಆ ಚಲೋದ ಅವನ ಕಡೆ ತಪಸ್ಸು ಅವನ ಕಡೆ ಹೋಗಿ ಮತ್ತೊಮ್ಮೆ ಹೊರ ಕೊಟ್ಟು ಹೊರತು ಈಗ ಯಾರಿಗೆ ಕೊಡೋದು ಬಿಟ್ಟು ಹೋಗ್ತೇವೆ. ದೇವ್ರು ಹೊರ ಕೊಡೋದು ಬಿಟ್ಟು ಹೋಗಿಬಿಟ್ಟಿರ್ತಾರೆ. ಹೊರ ಕೊಡೋದು ಹೇಳ್ತಾರಂದ್ರೆ
ತಮಗೆ ಭಾಳಷ್ಟು ಹಾನಿ ಆಗ್ತದೆ ಅಂದರೂ ಕೂಡ ಇನ್ನೊಬ್ರಿಗೆ ಹಾನಿ ಆಗಲಿರ್ತಕ್ಕಂಥ ಬುದ್ಧಿ ಬರ್ತದೆ ಅಂದ್ರೆ ಇವ್ರಿಗೆ ಮನುಷ್ಯ ಇರ್ತಾರೆ ಹೇಳಿ. ಇವ್ರು ಮನುಷ್ಯರಿಗೆ ಹುಟ್ಟಿ ಬಂದರೆ ಏನು ಪ್ರಯೋಜನ? ಹಾಗೆ ಇಂಥವ್ರಿಗೆ ವಿಸರ್ಜಂತುಗಳಿದ್ದಂಗತ್ತ, ಇಂಥವ್ರು ವಿಸರ್ಜಂತುಗಳಿದ್ದಂಗೆ. ಅದಕ್ಕಾಗಿ ಎಲ್ಲರೂ ಕೂಡ ಏನು ಮಾಡ್ರಿ, ಎಂಥ ಕಠಿಣ ಸಂದರ್ಭ ಬಂದರೂ ಕೂಡ ಗುರು ಸ್ಮರಣೆ ದೇವ್ರ ಸ್ಮರಣೆ ಮಾಡಿರಿ. ಅವಶ್ಯವಾಗಿ ಅಲ್ಲಿ ಆ ತಾಯಿ ಹೇಗೆ ಉಳಿದ್ರಲ್ಲ, ಅಪರಾಶ್ವರು ಉಳಿದ್ರಲ್ಲ, ಆ ಗುರು ಸ್ಮರಣೆ ದೇವರು ಸ್ಮರಣೆ ಮಾಡ್ತಕ್ಕಂಥದ್ದು. ಅಪರ ಹೇಳ್ತಿರು, ದಿನಮಾನ ಬಲು ಕೆಟ್ಟವೋ ಸದೂರು ಪುತ್ರ ಅವು ನಿನಗೆ ಬಂದು ಕೆಟ್ಟವು. ದಿನಮಾನ ಭಾಳ ಕೆಟ್ಟ ಬರ್ತಾವಪ್ಪ ಮುಂದಿನ ಕಾಲಕ್ಕೆ. ಖರೆ ಯಾವತ್ತೂ ಗುರುಗಳ ಧ್ಯಾನ ದೇವ್ರ ಧ್ಯಾನ ಯಾರು ಮಾಡ್ತಾರೆ ಅವ್ರಿಗೇನು ಬಂದು ಏನೂ ಆಗೋದಿಲ್ಲ, ಅವ್ರು ಯಾವತ್ತೂ ರಕ್ಷಣೆ ಆಗ್ತದೆ. ನಿಮ್ಮ ಉದಾಹರಣೆ ಅಂದ್ರೆ ಕರೋನಾ ಬಂತು ರೀ, ಎಷ್ಟೆಷ್ಟು ಊರುಗಳಲ್ಲಿ ಎಷ್ಟೆಷ್ಟು ಜನರು ಒದ್ದಾಡಿ ಹೋದರು. ಕರೋನಾ ಸಲುವಾಗಿ ನಂದೀಶ್ವರ ಯಾರು ತೀರ್ಕೊಂಡ್ರಿ? ನಾವು ತೀರ್ಕೊಂಡು ಕೇಳಿಲ್ಲ. ನಾವು ದಿನಮಾನ ಭಾಳ ಕೆಟ್ಟ ಬಂದು ಖರೆ ಅಪ್ಪ ಅವ್ರು ರಕ್ಷಣೆ ಮಾಡಿರಿ, ಎಲ್ಲರೂ ರಕ್ಷಣೆ ಮಾಡಿ. ಹಾಗೆ ಯಾರ್ಯಾರು ಗುರುಗಳ ಸನ್ನಿಧಿ ಬರ್ತಾರಲ್ಲ, ಯಾರು ಭಕ್ತಿಯಿಂದ ಇದ್ದಾರೆ ಅವರೆಲ್ಲರೂ ಗುರುಗಳ ರಕ್ಷಣೆ ಮಾಡ್ತಿರ್ತಾರೆ. ಅದಕ್ಕಾಗಿ ಕೆಟ್ಟ ಗುಣವನ್ನೆಲ್ಲವನ್ನು ಬಿಟ್ಟು ಶ್ರೇಷ್ಠ ಗುಣಗಳನ್ನು ಪಡ್ಕೊಂಡು ಭಕ್ತಿಯಿಂದಿದ್ರೆ ಅಪ್ಪ ಅವ್ರು ರಕ್ಷಣೆ ಮಾಡ್ತಾರೆ. ಪರಮ ಪೂಜೆಂಥ ಶ್ರೋತ್ರಿ ಪರಮನಿಷ್ಠರ ಶ್ರೀ ಮಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸೋದರರು ಎಲ್ಲರೂ ಕೂಡ ತಮ್ಮ ಸನ್ನಿಧಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಪಾಪಿಗಳಿದ್ದಾರಂದ್ರೂ ಕೂಡ ಅವ್ರ ಪಾಪ ಅಂತಕ್ಕಂಥ ನಿವೃತ್ತಿಯಾಗಿ ಅವರು ಕೂಡ ಒಳ್ಳೆಯದಾಗಲಿ. ಎಲ್ಲ ಪುಣ್ಯವಂತರು ಕೂಡ ಅಪ್ಪವರು ಒಳ್ಳೆಯದನ್ನು ಉಂಟು ಮಾಡಲಿ. ಹಾಗೂ ಈ ವ್ಯಾಪಾರದಲ್ಲಿ ಸುಭೋಗ ಭಾಗ್ಯನಿತ್ತು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂತ ಮೋಕ್ಷನ ಸದೃಢ ಎಲ್ಲರೂ ಕೂಡ ಅನುಗ್ರಹ ಮಾಡ್ತಕ್ಕಂಥ ಪ್ರಾರ್ಥನೆ ಮಾಡ್ತಾ ಶ್ರೀ ಮಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದೃಢ ದಿವ್ಯ ಪಾದಕಮಲಗಳಲ್ಲಿ ಇವತ್ತಿನ ಅಗೃಪ ಪುಷ್ಪಗಳನ್ನು ಸಮರ್ಪಿಸಿ ಅವು ಶ್ರೀ ಮಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುಂದರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಈ ಭಾದ್ರಪದ ಮಾಸದ 2ನೇ ದಿನ 10ನೇ ಭಾಗದ 2ನೇ ದಿನದ ಕಾರ್ಯಕ್ರಮಕ್ಕೆ ಸಾಯಂಕಾಲ ದಿವಸಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ ಶುದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ ಜೈ. ಶ್ರೀ